ಶ್ರೀಪಾದ ಶ್ರೀವಲ್ಲಭ ಲೀಲಾ ವೈಭವ 7ನೆಯ ಅಧ್ಯಾಯ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. ಶ್ರೀಪಾದರ ತೀರ್ಥಯಾತ್ರೆ. ನಾವು ತೀರ್ಥಯಾತ್ರೆಯನ್ನು ಮಾಡಿದರೂ ಅದರಲ್ಲಿರುವ ಆಂತರ್ಯವನ್ನು ಗ್ರಹಿಸಿ ದೈವ ಸನ್ನಿಧಿಯನ್ನು ಅನುಭವಿಸಲ್ಪಟ್ಟರೆ ಜನ್ಮಕ್ಕೆ ಒಂದು ಸಲ ದರ್ಶನ ಮಾಡಿದರೂ ಸಾಕು. ಬಹಳ ಜನರು ದರ್ಶನಕ್ಕೆಂದು ಗರ್ಭಗುಡಿಯವರೆಗೂ ಹೋಗಿ ಮೂಲ ವಿರಾಟ ಮೂರ್ತಿಯ ಮುಂದೆ ನಿಂತುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾರೆ. ಹೀಗೆ ಮಾಡುವುದರಿಂದ ದರ್ಶನವು ಹೇಗೆ ಸಾಧ್ಯ ಎಂದು ಪೂಜ್ಯ ಶ್ರೀ ವಿಠ್ಠಲ್ ಬಾಬಾಜಿಯವರು ಆಗಾಗ ನಮಗೆ ಬುದ್ಧಿ ಹೇಳುತ್ತಾರೆ. ಅಲ್ಲಿ ನೋಡಬೇಕಾದುದನ್ನು ಕಣ್ಣು ಬಿಟ್ಟು ಚೆನ್ನಾಗಿ ನೋಡಿರಿ. ಹೊರಗೆ ಬಂದು ಕಣ್ಮುಚ್ಚಿಕೊಂಡರೂ ಅದೇ ರೂಪವು ಕಾಣಿಸುತ್ತದೆ ಎಂದು ಹೇಳುತ್ತಾರೆ. ಅಂತಹ ಪ್ರೀತಿಯನ್ನು ಭಗವಂತನ ಮೇಲೆ ಬೆಳೆಸಿಕೊಳ್ಳಬೇಕೆಂಬುದೇ ಹಿರಿಯರ ಸಲಹೆ. ಇಂತಹ ಯೋಚನೆಗಳೊಂದಿಗೆ ಮನಸ್ಸೆಲ್ಲ ಆನಂದದಿಂದ ತುಂಬಿರಲಾಗಿ ಶ್ರೀ ಬಾಬಾಜಿಯವರನ್ನು ನಾನು ಹೀಗೆ ಪ್ರಾರ್ಥಿಸಿದೆ. ಸ್ವಾಮಿ, ಶ್ರೀಪಾದ ಸ್ವಾಮಿಯವರು ಕೇದಾರದಿಂದ ಎಲ್ಲಿಗೆ ಹೋದರು? ಆ ವಿವರಗಳನ್ನೂ ಸಹ ಹೇಳಿ ನಮ್ಮನ್ನು ಧನ್ಯರನ್ನಾಗಿ ಮಾಡಿರಿ ಎಂದು ಕೇಳಿದೆನು. ಅದಕ್ಕೆ ಶ್ರೀ ಬಾಬಾಜಿಯವರು ಶ್ರೀಪಾದ ಶರಣಂ ಶ್ರೀಪಾದ ಶರಣಂ ಶ್ರೀಪಾದ ಶರಣಂ ಭಜೆ, ಶ್ರೀಪಾದ ಶರಣಂ ಶ್ರೀಪಾದ ಶರಣಂ ಶ್ರೀಪಾದ ಶರಣಂ ಭಜೆ ಎಂಬ ನಾಮವನ್ನು ಹೇಳಿಸಿ ಶ್ರೀಪಾದರ ತೀರ್ಥಯಾತ್ರೆಯನ್ನು ವಿವರಿಸಿದರು. ಭಕ್ತರೇ ಮತ್ತು ಧಾರ್ಮಿಕರೇ, ತದನಂತರ ಶ್ರೀಪಾದರು ಮಾನಸ ಸರೋವರದ ಬಳಿ ಪ್ರಕಟವಾದರು. ಕೂಡಲೇ ಅಲ್ಲಿ ಮಾನಸಾದೇವಿಯು ಪ್ರತ್ಯಕ್ಷಳಾಗಿ ಶ್ರೀಪಾದರಿಗೆ ಪಾದಾಭಿವಂದನೆಯನ್ನು ಮಾಡಿ, ಓ ದೇವಾಧಿದೇವನೇ, ಅಪಾರ ಕರುಣಾ ಸಮುದ್ರನೇ, ತಮ್ಮ ಅಮಿತವಾದ ಪ್ರೇಮಪೂರಿತ ಹೃದಯದಲ್ಲಿ ನಮಗೆ ಸ್ಥಾನವನ್ನು ಕೊಟ್ಟಿರುವಿರಿ. ತಮ್ಮ ದರ್ಶನವನ್ನು ಕೊಟ್ಟು ನಮ್ಮನ್ನು ಪಾವನಗೊಳಿಸಿದಿರಿ. ತಮ್ಮ ಆಜ್ಞೆಯ ಪ್ರಕಾರ ನಾವಿರುವ ಕಡೆಯಲ್ಲಿಯೇ ಇರುತ್ತಾ ತಮ್ಮ ನಾಮಸ್ಮರಣೆಯನ್ನು ಮಾಡುತ್ತಿರುತ್ತೇವೆ. ಮಹಾತ್ಮರಾದ ಯೋಗಿ ಪುಂಗವರ ಸ್ಪರ್ಶವನ್ನು ಬಯಸುತ್ತಿರುತ್ತೇವೆ. ತಮ್ಮ ದಯೆ ಉಂಟಾದಾಗಲೇ ಮಹಾತ್ಮರು ಬಂದು ನಮ್ಮ ಜಲದಲ್ಲಿ ಸ್ನಾನ ಮಾಡಿ ನಮ್ಮನ್ನು ಪಾವನಗೊಳಿಸುವರು. ಆಗ ಸ್ವತಃ ತಾವೇ ಬಂದಿರುವಿರಿ. ತಮ್ಮ ಪಾದಗಳನ್ನು ತೊಳೆಯುವ ಭಾಗ್ಯವನ್ನು ಬಯಸುತ್ತಿದ್ದೇನೆಂದು ಪ್ರಾರ್ಥಿಸಲಾಗಿ ಶ್ರೀಪಾದರು ಅನುಮತಿಸಿದರು. ಆ ಅವಕಾಶಕ್ಕೆ ಉಕ್ಕಿ ಹೋದ ಮಾನಸಾದೇವಿಯು ಆ ಪಾದ ಪದ್ಮಗಳನ್ನು ತೊಳೆದು ಪೂಜಿಸಿ ನಮಸ್ಕರಿಸಿ ಆನಂದ ಪರವಶಳಾದಳು. ಆಕೆಯನ್ನು ಆಶೀರ್ವದಿಸುತ್ತಾ, ತಾಯಿ, ಮುಂಬರುವ ಕಾಲದಲ್ಲಿ ಜನರು ತಂಡೋಪತಂಡಗಳಾಗಿ ನಿನ್ನ ಬಳಿಗೆ ಬರುವರು. ಅವರೆಲ್ಲರ ಪಾಪವನ್ನು ನಾಶ ಮಾಡುವಂತಹ ಸಮರ್ಥಳಾಗಿರು ಎಂದು ಹೇಳಿದರು. ತಮ್ಮ ದಯೆ ಮತ್ತು ಉದಾರತೆಗಳಿಂದ ಎಲ್ಲರಿಗೂ ಸುಖ ಶಾಂತಿಗಳು ಲಭಿಸಲಿ ಎಂದು ಹೇಳಿ ಆಕೆಯು ಅಂತರ್ಧಾನಳಾದಳು. ಶ್ರೀಪಾದ ಸ್ವಾಮಿಗಳು ಅಲ್ಲಿಂದ ಹಿಮಪರ್ವತ ಶ್ರೇಣಿಯನ್ನು ಸುತ್ತಲೂ ನೋಡಿ ಸ್ವಲ್ಪ ಮುಂದಕ್ಕೆ ಸಾಗಿ ಸರ್ವೋತ್ತುಂಗ ಶೃಂಗವಾದ ಕೈಲಾಸ ಶಿಖರವನ್ನು ನೋಡುತ್ತಾ ಹರ ಹರ ಮಹಾದೇವ ಶಂಭೋ ಶಂಕರ ಎನ್ನುತ್ತಾ ನಮಸ್ಕರಿಸಿದರು. ನಂತರ ಸುತ್ತಮುತ್ತ ನೋಡುತ್ತಿರಲು ಒಮ್ಮೆಲೆ ಕೋಲಾಹಲ ಧ್ವನಿಯನ್ನು ಮಾಡುತ್ತಾ ಮಂಗಳವಾದ್ಯಗಳೊಂದಿಗೆ ನಂದೀಶ್ವರನು ಭೃಂಗೀಶ್ವರನು ಸಮಸ್ತ ಪ್ರಮಥ ಗಣಗಳೊಂದಿಗೆ ಎದುರಿಗೆ ಬಂದು ನಿಂತುಕೊಂಡು ಕೈಗಳನ್ನು ಜೋಡಿಸಿ ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಎಂದು ಜಯಘೋಷವನ್ನು ಮಾಡಿದರು. ಶ್ರೀಪಾದರು ಪ್ರಸನ್ನರಾಗಿ ಕೃಪಾಪೂರಿತ ದೃಷ್ಟಿಯಿಂದ ಅವರೆಲ್ಲರನ್ನೂ ನೋಡುತ್ತಾ ಮಾತನಾಡಿದರು. ನಂದೀಶ್ವರನು ವಿನಯದಿಂದ, ದೇವಾಧಿದೇವನೇ, ದಿವ್ಯ ಪ್ರಭಾವನೆ, ಕೈಲಾಸಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಪ್ರಭುಗಳಾದ ಶ್ರೀ ಶಂಕರರು ತಮ್ಮನ್ನು ಗೌರವಗಳೊಂದಿಗೆ ಕರೆದುಕೊಂಡು ಬರಲು ನಮಗೆ ಆಜ್ಞಾಪಿಸಿದ್ದಾರೆ. ತಮ್ಮ ಆಗಮನಕ್ಕಾಗಿ ಸಮಸ್ತ ದೇವತೆಗಳು ಉತ್ಸಾಹದಿಂದ ಕಾಯುತ್ತಿದ್ದಾರೆ. ಹೇ ಪಾವನ ಮೂರ್ತಿಯೇ, ದಯಮಾಡಿ ಬನ್ನಿರಿ ಎಂದು ಬೇಡಿಕೊಂಡರು. ಶ್ರೀಪಾದ ಸ್ವಾಮಿಗಳು ಮಂದಸ್ಮಿತರಾಗಿ ಅವರೆಲ್ಲರನ್ನೂ ಮುಂದೆ ನಡೆಯುವಂತೆ
ಕೈಯಿಂದ ಸನ್ನೆಯನ್ನು ಮಾಡಿದರು. ಅದಕ್ಕೆ ಸಮಸ್ತ ಪ್ರಮಥಗಣಗಳು ಜಯಘೋಷಗಳನ್ನು ಮಾಡುತ್ತಿರಲಾಗಿ ಶ್ರೀಪಾದರು ತಮ್ಮ ನಿಜ ರೂಪವಾದ ದತ್ತಾತ್ರೇಯ ರೂಪವನ್ನು ಪ್ರಕಟಿಸಿದರು. ಕೂಡಲೇ ದತ್ತಾತ್ರೇಯರಿಗೆ ಜಯವಾಗಲಿ ಎನ್ನುತ್ತಿರಲು ಶ್ರೀಪಾದ ರೂಪವನ್ನು ತಾಳಿದರು. ಈ ವಿಧವಾಗಿ ಕೈಲಾಸವನ್ನು ಸೇರುವ ಹೊತ್ತಿಗೆ ತಮ್ಮ ಎರಡೂ ರೂಪಗಳನ್ನೂ ತೋರಿಸಿದ್ದರು. ಆ ಚಿದ್ವಿಲಾಸದಿಂದ ರೋಮಾಂಚನಗೊಂಡು ಪ್ರಮಥಗಣಗಳು ಕುಣಿದು ಕುಪ್ಪಳಿಸುತ್ತಾ ಆಕಾಶವನ್ನು ಮುಟ್ಟುವಂತೆ ಜಯಘೋಷಗಳನ್ನು ಕೂಗುತ್ತಾ ಶ್ರೀಪಾದರನ್ನು ಸಭೆಯೊಳಗೆ ಪ್ರವೇಶಪಡಿಸಿದರು. ಸಭೆಯ ಪ್ರಾಂಗಣದೊಳಗೆ ಸೇರಿದ ಶ್ರೀಪಾದ ಸ್ವಾಮಿಯವರ ಅಪರೂಪ ಮುಗ್ಧ ಮನೋಹರ ರೂಪ ಲಾವಣ್ಯಗಳನ್ನು ನೋಡಿದ ತ್ರಿಮೂರ್ತಿಗಳು, ತ್ರಿಮಾತೆಯರು, ದೇವೇಂದ್ರಾದಿ ದೇವತೆಗಳು, ಸಮಸ್ತ ಮುನಿಗಣಗಳು ಆನಂದದಿಂದ ಎದ್ದು ನಿಂತು ಸ್ತಬ್ಧರಾಗಿ ತಕ್ಷಣವೇ ಎಚ್ಚೆತ್ತುಕೊಂಡು ಶ್ರೀ ಶಿವಶಂಕರನು ಸ್ವಾಗತ, ಮಹಾಪುರುಷ ಸುಸ್ವಾಗತ ಎಂದು ಹೇಳಲು ಜಗದ್ಗುರು ಶ್ರೀ ದತ್ತಾತ್ರೇಯ ಸ್ವಾಮಿಯಾಗಿ ತಮ್ಮ ನಿಜ ರೂಪವನ್ನು ತಾಳಿದರು. ಅವರಿಗಾಗಿ ಏರ್ಪಡಿಸಿದ್ದ ಪ್ರತ್ಯೇಕವಾದ ಆಸನದಲ್ಲಿ ಕುಳಿತುಕೊಳ್ಳುವಂತೆ ಶ್ರೀ ಶಂಕರರು ಸೂಚಿಸಲಾಗಿ ಶ್ರೀಪಾದರು ಆಸೀನರಾದರು. ನಂತರ ಒಂದು ಕಡೆಯಲ್ಲಿ ತ್ರಿಮೂರ್ತಿಗಳು, ಮತ್ತೊಂದು ಕಡೆಯಲ್ಲಿ ತ್ರಿಮಾತೆಯರು ಉನ್ನತಾಸನಗಳನ್ನು ಅಧಿಷ್ಠಿಸಿದರು. ಶ್ರೀ ಗಣಪತಿ ಮತ್ತು ಸುಬ್ರಹ್ಮಣ್ಯರು ತಮ್ಮ ಸ್ಥಾನಗಳಲ್ಲಿ ಪ್ರಕಾಶಿಸುತ್ತಿದ್ದರು. ಸನಕಾದಿ ಋಷಿಗಳು, ಸಪ್ತ ಋಷಿಮಂಡಲವು, ಸಕಲ ಪ್ರಜಾಪತಿಗಳು, ದೇವೇಂದ್ರಾದಿ ಅಷ್ಟದಿಕ್ಪಾಲಕರು, ನಾಗ, ಗಂಧರ್ವ, ಯಕ್ಷ, ಕಿನ್ನರ, ಕಿಂಪುರುಷ, ಸಿದ್ಧ, ಸಾಧ್ಯ, ವಿದ್ಯಾಧರಾದಿ ಸಕಲ ದೇವಗಣಗಳು ಉಚಿತಾಸನವನ್ನಲಂಕರಿಸಿ ಸಭೆಗೆ ಶೋಭೆಯನ್ನುಂಟು ಮಾಡಿದರು. ಎಲ್ಲರೂ ಶ್ರೀ ದತ್ತಾತ್ರೇಯ ಸ್ವಾಮಿಗೆ ಜಯವಾಗಲಿ ಎಂದು ಕೂಗಿದರು. ಶ್ರೀಪಾದ ಸ್ವಾಮಿಗಳು ತಮ್ಮ ಅಮೃತ ದೃಷ್ಟಿಯಿಂದಲೇ ಎಲ್ಲರನ್ನೂ ಆಶೀರ್ವದಿಸಿದರು. ಮಹೇಶ್ವರನು ಸಕಲ ಲೋಕೋರಾಧ್ಯನೇ, ತಮ್ಮ ಅಪಾರವಾದ ಕರುಣೆಯಿಂದ ನಮಗೆ ದರ್ಶನವಿತ್ತು ನಮ್ಮನ್ನು ಆನಂದ ಸಾಗರದಲ್ಲಿ ಮುಳುಗಿಸಿರುವಿರಿ. ತಮ್ಮ ಆಗಮನಕ್ಕಾಗಿ ನಾವೆಲ್ಲರೂ ಎಷ್ಟೋ ಕಾತುರದಿಂದ ಎದುರು ನೋಡುತ್ತಿದ್ದೆವು ಎಂದು ಹೇಳುತ್ತಾ ಜಗನ್ಮಾತೆಯಾದ ಪಾರ್ವತೀ ದೇವಿಯನ್ನು ಒಂದು ಸಲ ನೋಡಿ ಆ ನೋಟದಿಂದಲೇ ಆಕೆಯ ಮನೋಭಾವವನ್ನರಿತು ಇಬ್ಬದಿಯಲ್ಲಿದ್ದ ಬ್ರಹ್ಮ, ವಿಷ್ಣು ಮೊದಲಾದ ಎಲ್ಲ ದೇವತೆಗಳನ್ನೂ ನೋಡಿ ಅವರೆಲ್ಲರ ಅಂತರಂಗವನ್ನೂ ಗ್ರಹಿಸಿಕೊಂಡು ಶ್ರೀಪಾದ ಸ್ವಾಮಿಯವರೊಂದಿಗೆ ಸ್ತುತಿಪೂರ್ವಕವಾಗಿ ಹೀಗೆ ಸಂಭಾಷಣೆಯನ್ನು ಮಾಡಲಾರಂಭಿಸಿದರು. ಸರ್ವೇಶ್ವರನೇ, ಓಂಕಾರ ಸ್ವರೂಪನೇ, ತ್ರಿಗುಣಾತೀತನೇ, ಸತ್ವ ರಜ ತಮೋ ಗುಣಗಳಿಗೆ ಪ್ರತಿರೂಪಗಳಾಗಿ ಪ್ರಕಾಶಿಸುತ್ತಾ ತ್ರಿಮೂರ್ತಿಗಳೆಂದು ಪ್ರಸಿದ್ಧಿಯಾಗಿರುವ ನಾವು ಮೂವರು ನಮಗೆ ವಿಧಿಸಿರುವ ಸೃಷ್ಟಿ ಸ್ಥಿತಿ ಲಯಗಳನ್ನು ಸಕ್ರಮವಾಗಿಯೇ ನಿರ್ವಹಿಸುತ್ತಿದ್ದೇವೆ. ತ್ರಿಗುಣಗಳ ಪರಿಧಿಯಲ್ಲಿರುವ ವಿಷಯಗಳು ಮಾತ್ರ ನಮಗೆ ತಿಳಿಯುತ್ತವೆ. ತಾವು ತ್ರಿಗುಣಾತೀತರು, ತಮ್ಮ ತತ್ವವು ನಮಗೂ ಅರ್ಥವಾಗುವುದಿಲ್ಲ. ಆ ಕಾಲದಲ್ಲಿ ಅತ್ರಿ ಮಹಾಮುನಿಯು ಅವ್ಯಕ್ತವಾದ, ಅನೂಹ್ಯವಾದ, ಅಕಾರರಹಿತವಾದ ನಿರ್ಗುಣವನ್ನು ನೋಡಬಯಸಿ ತಪಸ್ಸು ಮಾಡಿದುದು, ತಮ್ಮ ಅನುಗ್ರಹವನ್ನು ಹೊಂದಿ ಪುತ್ರನಾಗಿ ಹುಟ್ಟುವಂತೆ ಕೋರಿದುದು ಈ ಕಲ್ಪದಲ್ಲಿ ಜರುಗಿರುವ ವಿಶೇಷ ಪ್ರಕ್ರಿಯೆ. ತಮ್ಮಿಂದ ವರವನ್ನು ಪಡೆದಿರುವ ವಿಷಯವನ್ನು ತಿಳಿದಿದ್ದರೂ ತ್ರಿಮೂರ್ತಿಗಳಾದ ನಾವು ಮಹಾಪತಿವ್ರತೆಯಾದ ಅನುಸೂಯ ಮಾತೆಯನ್ನು ಪರೀಕ್ಷಿಸಲು ಹೋಗಿ ಸಣ್ಣವರಾಗಿ ಬಿಟ್ಟೆವು. ಇದೆಲ್ಲವೂ ತಮ್ಮ ಲೀಲಾವಿಲಾಸದ ಒಂದು ಭಾಗವೇ ಎಂದು ನಂತರ ತಿಳಿದುಕೊಂಡೆವು. ನಮಗೆ ಅವಮಾನವಾದರೂ ಇತರರಿಗೆ ಗುಣಪಾಠವಾಯಿತು. ಮಹಾತ್ಮರನ್ನು, ಪತಿವ್ರತೆಯನ್ನು ಅಲ್ಪಬುದ್ಧಿಯಿಂದ ವಂಚಿಸಲು ಪ್ರಯತ್ನಿಸಿದರೆ ಅವರ ಮುಂದೆ ಅಲ್ಪರಾಗಿ ಬಿಡುತ್ತೇವೆಂದು ತಿಳಿದು ಬಂದಿದೆ. ತ್ರಿಗುಣಗಳ ಪ್ರಭಾವವು ತ್ರಿಲೋಕದಲ್ಲಿರುವವರನ್ನೇ ಅಲ್ಲದೆ ತ್ರಿಮೂರ್ತಿಗಳನ್ನೂ ಸಹ ವಶಕ್ಕೆ ಪಡೆಯುವುದೆಂದು ಮಹಾತ್ಮರು ಗುರುತಿಸಿ ಜಗದ್ಗುರುವಾದ ನಿನ್ನನ್ನು ಪ್ರತೀಕ್ಷಣ ಮರೆಯದೆ ಸ್ಮರಿಸುತ್ತಿದ್ದಾರೆ. ತ್ರಿಗುಣಗಳಿಗೆ ಒಳಗಾಗದ
ಅತ್ರಿ ಮಹರ್ಷಿಯು ಸ್ವಲ್ಪವೂ ಅಸೂಯೆ ಇಲ್ಲದ ಅನಸೂಯ ಮಾತೆಯು ನಿನ್ನ ಅನುಗ್ರಹಕ್ಕೆ ಪಾತ್ರರಾಗಿ ನಿನ್ನನ್ನು ಪುತ್ರನನ್ನಾಗಿ ಹೊಂದಿ ಧನ್ಯರಾಗಿದ್ದಾರೆ. ಲೋಕಕ್ಕೆ ಗುರುತತ್ವವನ್ನು ಪ್ರಸಾದಿಸಿ ಚಿರಸ್ಮರಣೀಯರಾಗಿದ್ದಾರೆ. ಅಂದು ಅವರ ಕೋರಿಕೆಯಂತೆ ತಾವು ವಿಚಿತ್ರ ರೂಪವನ್ನು ತಾಳಿ ಸಕಲ ಲೋಕಗಳಿಗೆ ಗುರುಸ್ವರೂಪರಾಗಿ ನೆಲೆಸಿರುವಿರಿ. ಶ್ವೇತವರಾಹ ಕಲ್ಪದ ವೈವಸ್ವತ ಮನ್ವಂತರದಲ್ಲಿ 27 ಮಹಾಯುಗಗಳು ಕಳೆದು ಹೋಗಿವೆ. 28ನೆಯ ಯುಗದಲ್ಲಿ ಕೃತ, ತ್ರೇತ, ದ್ವಾಪರ ಯುಗಗಳು ಕಳೆದು ಹೋಗಿ ಕಲಿಯುಗ ಪ್ರಾರಂಭದಲ್ಲಿ ಪುಣ್ಯ ದಂಪತಿಗಳಾದ ವಿಷ್ಣುದತ್ತ ಸುಶೀಲಾದೇವಿಯವರು ತಮ್ಮ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅವರನ್ನನುಗ್ರಹಿಸಿ ಅವರ ಭಕ್ತಿ ಶ್ರದ್ಧೆಗಳಿಗೆ ಸರಿಯಾದ ಮಂತ್ರೋಪದೇಶವನ್ನು ಮಾಡಿ ಲೋಕೋಪಕಾರವನ್ನು ಮಾಡುವಂತೆ ಆದೇಶಿಸಿರುವಿರಿ. ಆ ಸಮಯದ ನಂತರ ಪುನಃ ಆ ದಂಪತಿಗಳನ್ನು ಸುಮತಿ ಅಪ್ಪಲರಾಜು ಶರ್ಮರಾಗಿ ಅವತರಿಸಲ್ಪಡಿಸಿ ಅವರ ಗರ್ಭದಲ್ಲಿ ಉದ್ಭವಿಸಿ ಪ್ರಸ್ತುತ ರೂಪಧಾರಣೆಯನ್ನು ಮಾಡಿರುವಿರಿ. ಈ ಸಂಘಟನೆಗಳನ್ನು ಕುರಿತು ಚೆನ್ನಾಗಿ ತಿಳಿದಿದ್ದೇವೆ. ಆದರೂ ನಮಗೆಲ್ಲರಿಗೂ ಅರಿವಾಗದ ಒಂದೇ ಒಂದು ಸಮಸ್ಯೆ ಎಂದರೆ ಈ ಕಲಿಯುಗ ಮಾನವರ ಪ್ರವರ್ತನೆ. ಈ ಹಿಂದೆ ಯಾವ ಕಾಲದಲ್ಲಿಯೂ ಕಾಣದಂತಹ ವಿಪತ್ಕರ ಪರಿಸ್ಥಿತಿಗಳು ಪ್ರಸ್ತುತ ಕಾಲದಲ್ಲಿ ಉತ್ಪನ್ನವಾಗುತ್ತಿವೆ. ಎಲ್ಲ ಕಾರಣಗಳಿಗೂ ಮೂಲ ಕಾರಣವಾದ ಓಂಕಾರ ತತ್ವದ ಸಂಕಲ್ಪವನ್ನನುಸರಿಸಿಯೇ ಈ ಪರಿಸ್ಥಿತಿಗಳು ಏರ್ಪಾಟಾಗುತ್ತಿವೆ ಎಂದು ತಿಳಿದಿದ್ದರೂ ಇದನ್ನು ಸರಿಪಡಿಸುವ ಉಪಾಯಕ್ಕಾಗಿ ನಾವೆಲ್ಲರೂ ಎದುರು ನೋಡುತ್ತಿದ್ದೇವೆ. ತಮ್ಮ ಕಾಲಾನುಗುಣ್ಯವಾದ ಲೀಲಾ ವೈಚಿತ್ರ್ಯವು ತ್ರಿಮೂರ್ತಿಗಳಾದ ನಮಗೂ ಅಗೋಚರವಾಗಿದೆ. ನಾವು ಗುಣಗಳಿಗೆ ಅಧೀನರು, ತಾವು ಗುಣಾತೀತರು. ಓ ಅನಘೇಶ್ವರನೇ, ತಾವು ಈ ವಿಧವಾಗಿ ಭೂಮಿಯ ಮೇಲೆ ಯಾವ ಕಾರಣಕ್ಕಾಗಿ ಅವತರಿಸಿರುವಿರೆಂದು ತಿಳಿಯದೆ ಇದರಲ್ಲೇನೋ ರಹಸ್ಯವಿದೆ ಎಂದು ಊಹಿಸಿದ್ದೇವೆ. ಕಲಿಯುಗದ ಮಾನವರ ಚಲನವಲನಗಳನ್ನು ಗಮನಿಸಿದಾಗ ಅವರಲ್ಲಿ ದೇವತಾ ಗುಣಗಳು, ದಾನವ ಗುಣಗಳು, ಮಾನವ ಗುಣಗಳು, ಮಹರ್ಷಿ ಗುಣಗಳು ಸಮ್ಮಿಳಿತವಾಗಿವೆ. ಕಾಲ ಕಳೆದಂತೆಲ್ಲ ಮಾನವರ ಉನ್ನತ ಲಕ್ಷಣಗಳು ಮಾಯವಾಗಿ ರಾಕ್ಷಸರಾಗುವರೇನೋ ಎಂದು ತೋರುತ್ತಿದೆ. ಅಷ್ಟೇ ಅಲ್ಲದೆ ರಾಕ್ಷಸರಿಗಿಂತಲೂ ಮತ್ತಷ್ಟು ನೀಚರಾಗಿ ಮಹಾ ಉಪದ್ರವಗಳನ್ನು ಉಂಟುಮಾಡುವರೆಂದು ಅನ್ನಿಸುತ್ತಿದೆ. ಪೂರ್ವದಲ್ಲಿ ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣ ಕಾರ್ಯಗಳನ್ನು ಮಾಡುವುದರಲ್ಲಿ ನಾರಾಯಣನೂ ನಾನು ಸಹಕರಿಸಲ್ಪಟ್ಟೆವು. ಆದರೆ ಈ ಕಲಿಯುಗ ಮಾನವರಲ್ಲಿ ಅಡಗಿರುವ ರಾಕ್ಷಸತ್ವವನ್ನು ಮಟ್ಟ ಹಾಕಲು ನಮ್ಮ ಶಕ್ತಿಯೂ ಸಾಲದೆಂದು ತಿಳಿದು ತಮ್ಮನ್ನು ಪ್ರಾರ್ಥಿಸುತ್ತಿದ್ದೇವೆ. ಈ ವಿಧವಾದ ಮಾನವರನ್ನು ನಿರ್ಮೂಲನೆ ಮಾಡದೆ ಸನ್ಮಾರ್ಗದಲ್ಲಿ ನಡೆಸಿ ಉದ್ಧರಿಸಲು ನಮಗೊಂದು ನಿರ್ದಿಷ್ಟವಾದ ಪ್ರಣಾಳಿಕೆಯ ಅವಶ್ಯಕತೆ ಇದೆ. ಸರ್ವ ಜೀವಿಗಳ ಉದ್ಧಾರವೇ ತಮ್ಮ ತತ್ವದ ನೈಜ ಉದ್ದೇಶವಾಗಿದೆ. ಆದುದರಿಂದ ಓ ಚೈತನ್ಯ ಸ್ವರೂಪನೇ, ತಮ್ಮ ದಿವ್ಯ ಸಂಕಲ್ಪವನ್ನು ತಿಳಿಯಲಾಗದ ನಮಗೆ ತಮ್ಮ ಅವತಾರದಲ್ಲಿನ ನಿಗೂಢ ತತ್ವವನ್ನು ವಿವರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬಲ್ಲಿರೆಂದು ಹೇಳಿದರು. ಈ ವಿಧವಾಗಿ ಪರಮೇಶ್ವರನು ಶ್ರೀ ಸ್ವಾಮಿಯವರ ಜನ್ಮ ವೃತ್ತಾಂತವನ್ನು ಪುತ್ರನನ್ನಾಗಿ ಪಡೆದ ಅತ್ರಿ ಅನಸೂಯ, ವಿಷ್ಣುದತ್ತ ಸುಶೀಲ, ಅಪ್ಪಲರಾಜು ಶರ್ಮ ಸುಮತಿ ದಂಪತಿಗಳ ಭಾಗ್ಯವನ್ನು ಕೊಂಡಾಡುತ್ತಿರಲು ತ್ರಿಮಾತೆಯರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅವರ ಮನಸ್ಸುಗಳಲ್ಲಿ ಒಂದೇ ಸಲ ನಾರದ ಮಹರ್ಷಿಯು ಅನಸೂಯಾ ದೇವಿಯ ಪಾತಿವ್ರತ್ಯವನ್ನು ಹೊಗಳಿದುದು, ಅದನ್ನು ತಾವು ಸಹಿಸಲಾರದೆ ಹೋದದ್ದು, ತಮ್ಮ ಗಂಡಂದಿರನ್ನು ಪ್ರೇರೇಪಿಸಿ ಕಳುಹಿಸಿದುದು ಸ್ಮರಣೆಗೆ ಬರಲು ಆ ಸಂಘಟನೆಯ ದೃಶ್ಯಗಳು ಮನೋಗೋಚರವಾದುವು. ತ್ರಿಮೂರ್ತಿಗಳು ಬಾಲಕರಾದ ದೃಶ್ಯ, ಅನಸೂಯಾ ಮಾತೆಯು ಮಾತೃವಾತ್ಸಲ್ಯದಿಂದ ಸ್ತನ್ಯಪಾನ ಮಾಡಿಸಿದ ದೃಶ್ಯಗಳನ್ನು ನೆನೆದು ಆಕೆಯ ಪಾತಿವ್ರತ್ಯವು ಎಷ್ಟು ಮಹಿಮಾನ್ವಿತವೋ ಎಂದುಕೊಂಡು ಮನಸ್ಸಿನಲ್ಲಿಯೇ ನಮಸ್ಕಾರಗಳನ್ನು ಮಾಡಿದರು.
ಆಗ ಬ್ರಹ್ಮದೇವನು ಎದ್ದು ನಿಂತುಕೊಂಡು, ಪರತತ್ವವೇ ರೂಪವನ್ನು ತಾಳಿ ನಮ್ಮ ಮುಂದೆ ಸಾಕ್ಷಾತ್ಕರಿಸಿದ ಈ ಮಹಾಭಾಗ್ಯದಿಂದ ನಾವು ತುಂಬ ಸಂತೋಷಗೊಂಡಿದ್ದೇವೆ. ಸಮರ್ಥ ಸದ್ಗುರುವೇ, ಸಚಿದಾನಂದನೆ, ತ್ರಿಗುಣಾತೀತನೇ, ಅನುಸೂಯಾತ್ರಿನಂದನನೇ, ನಿಮ್ಮ ತತ್ವವನ್ನು ನೀವಲ್ಲದೆ ಅನ್ಯರು ತಿಳಿಯಲಾರರು. ಮೂಲ ತತ್ವದಿಂದ ನಿರ್ದೇಶಿಸಿದಂತೆಯೇ ಸೃಷ್ಟಿ ಕಾರ್ಯವನ್ನು ನನ್ನ ಪರಿಧಿಗೊಳಪಟ್ಟು ನಿರ್ವಹಿಸುತ್ತಿದ್ದೇನೆ. ಆದರೂ ಇಂತಹ ವಿಪರೀತ, ವಿಚಿತ್ರ, ದುಷ್ಟ, ದುರ್ಮಾರ್ಗ, ನೀಚ ಗುಣಗಳುಳ್ಳ ಮಾನವ ಸೃಷ್ಟಿಯು ಹಿಂದೆಂದೂ ಪೂರ್ವ ಕಲಿಯುಗಗಳಲ್ಲಿ ನಡೆದಿರಲಿಲ್ಲ. ಇದು ಅತ್ಯಂತ ಗೊಂದಲಕ್ಕೆ ಕಾರಣವಾಗುತ್ತಿದೆ. ಇದಕ್ಕೆ ಮೂಲ ಕಾರಣವನ್ನು ತಿಳಿಯಲಾಗದೆ ಕರ್ತವ್ಯವನ್ನು ಉಪಾಯದಿಂದ ಸರಿಪಡಿಸಿಕೊಳ್ಳುವ ಪ್ರಯತ್ನದಲ್ಲಿ ತಮಗೆ ಶರಣಾಗಿದ್ದೇನೆಂದು ಹೇಳಿ ಆಸೀನನಾದನು. ಪರಮೇಷ್ಠಿಯ ಮಾತುಗಳನ್ನು ಕೇಳಿ ಶ್ರೀ ದತ್ತಸ್ವಾಮಿಯು ನಾರಾಯಣನ ಕಡೆಗೆ ನೋಡಿ ಮುಗುಳ್ನಕ್ಕಾಗ ಆತನು ಪ್ರತ್ಯುತ್ತರವಾಗಿ ಮುಗುಳ್ನಗೆಯನ್ನೇ ಪ್ರಕಟಿಸಿದನು. ಸಾಲೋಚನೆಯಂತೆ ದತ್ತ ಮಹರ್ಷಿಗಳ ಕಡೆಗೆ ನೋಡಿದ ಕೂಡಲೇ ಚಿರಂಜೀವಿಯಾದ ಮಾರ್ಕಂಡೇಯ ಮಹರ್ಷಿಯು ಎದ್ದು ನಿಂತು ಕೈಗಳನ್ನು ಜೋಡಿಸಿ ಶಿರಬಾಗಿ ನಮಸ್ಕರಿಸಿ, ಸ್ವಾಮಿ, ಶ್ರೀಪಾದ ಶ್ರೀವಲ್ಲಭನೇ, ಅನುಸೂಯಾತ್ರಿನಂದನನೇ, ಹೇ ದತ್ತಾತ್ರೇಯನ್, ಸರ್ವಯೋಗಾನುಸಂಧಾಯಕನೇ, ತಮ್ಮ ಲೀಲಾ ವಿಚಿತ್ರವು ಅನ್ಯರಿಗೆ ಅಸಾಧ್ಯವಾದುದು. ಅದು ನಿರಂತರವೂ ಚೈತನ್ಯದಿಂದ ಕೂಡಿದ್ದು ಸಮಯೋಚಿತವಾಗಿ ಬದಲಾವಣೆಯಾಗುತ್ತಾ ಊಹಾತೀತವಾಗಿದೆ. ಚಿರಂಜೀವತ್ವದ ಮೂಲಕ ನಾನು ನೋಡಿದ ಅನೇಕ ಮಹಾಯುಗಗಳ ಕಲಿಯುಗಗಳಿಗಿಂತಲೂ ಈಗ ನಡೆಯುತ್ತಿರುವ ಕಲಿಯುಗವು ಭಿನ್ನವಾಗಿ ಗೋಚರಿಸುತ್ತಿದೆ. ಈ ಮಾನವರ ಮೇಧಸ್ಸಿನಲ್ಲಿ ದೈವಿ ಗುಣ ಸಂಪತ್ತು ಮತ್ತು ಅಸುರೀ ಗುಣ ಸಂಪತ್ತುಗಳೆರಡೂ ಪ್ರಬಲವಾಗಿ ಬೆರೆತು ಸುಖಗಳನ್ನು ಉಂಟು ಮಾಡುವಂತೆ ಚಿತ್ತಭ್ರಮಣೆಯನ್ನು ಮಾಡಿ ದುಃಖ ಸಾಗರದಲ್ಲಿ ಮುಳುಗಿಸುವ ಸಂಕಲ್ಪಗಳನ್ನು ಹೊಂದಿ ವರ್ತಿಸುತ್ತಿವೆ. ಇನ್ನು ಮುಂಬರುವ ಕಾಲದಲ್ಲಿ ಮಾನವರು ತಮ್ಮ ಮೇಧಾಶಕ್ತಿಯಿಂದ ಅನೇಕವಾದ ನೂತನ ವಸ್ತುಗಳ ಆವಿಷ್ಕರಣೆಯನ್ನು ಮಾಡುವುದರಿಂದಲೂ ಭಯಂಕರವಾದ ಮತ್ತು ಪ್ರಾಣ ಸಂಕಟಕರಗಳಾದ ದೂರದರ್ಶನ, ದೂರಶ್ರವಣ, ಸ್ಫೋಟಕ ಮತ್ತು ಅಣ್ವಸ್ತ್ರಾದಿಗಳನ್ನು ಸೃಷ್ಟಿಸುವುದರಿಂದಲೂ ಅತ್ಯಂತ ವೇಗವಂತವಾದ ವಾಹನಗಳನ್ನು ಉತ್ಪತ್ತಿ ಮಾಡುವುದರಿಂದಲೂ ಪಂಚಭೂತಗಳ ಸ್ವರೂಪ ಸ್ವಭಾವಗಳನ್ನು ನಾಶ ಮಾಡುತ್ತಾ ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ, ಚಿತ್ರಮಾಲಿನ್ಯ, ಜಲಮಾಲಿನ್ಯ, ಆಹಾರ ಮಾಲಿನ್ಯ, ಒಟ್ಟಾಗಿ ಎಲ್ಲವನ್ನೂ ಮಲಿನಗೊಳಿಸುತ್ತಾ ಭಾವಮಾಲಿನ್ಯವು ಪ್ರಬಲಗೊಂಡು ಅನೇಕ ವಿಧವಾದ ಅಸಾಧ್ಯವಾದ ರೋಗಗಳಿಗೆ ತುತ್ತಾಗಿ ಮರಣಿಸಲಿದ್ದಾರೆ. ಅನೇಕ ವೈಪರೀತ್ಯಗಳ ಕಾರಣದಿಂದಾಗಿ ಎಲ್ಲ ಮಾನವರು ಅಪಮೃತ್ಯುವನ್ನೇ ಹೊಂದುವ ಮಾರ್ಗದಲ್ಲಿಯೇ ಪಯಣಿಸುತ್ತಿದ್ದಾರೆಂದು ಭವಿಷ್ಯದರ್ಶಿನಿಯಿಂದ ಗ್ರಹಿಸಿದೆವು. ಇದರ ನಿವಾರಣೆಗೇನಾದರೂ ಉಪಾಯವಿದೆಯಾ ಎಂದು ಮಹರ್ಷಿಗಳೆಲ್ಲರೂ ಸೇರಿ ಅನೇಕ ಚರ್ಚೆಗಳನ್ನು ಮಾಡಿದೆವು. ಆದರೆ ಇಂದಿನ ಮಾನವರು ದೃಢಕಾಯರಾಗಿಲ್ಲದ ಕಾರಣದಿಂದ ಸಾಧನೆಯ ಗುರಿಯನ್ನು ಮುಟ್ಟಲಾರರು. ಯೋಗ ಧ್ಯಾನಾಭ್ಯಾಸಗಳಲ್ಲಿ ಹಿಡಿತವಿರುವುದಿಲ್ಲ. ಶಾರೀರಿಕ ಬಲವಿಲ್ಲದ ಕಾರಣ ಮಾನಸಿಕ ಬಲವೂ ಕಡಿಮೆಯೇ. ಆದುದರಿಂದ ಚಂಚಲತ್ವವೇ ಹೊರತು ನಿಶ್ಚಲವಾದ ಭಕ್ತಿ ಮಾರ್ಗದಲ್ಲಿಯೂ ಸ್ಥಿರತೆ ಇರುವುದಿಲ್ಲ. ಮುಖ್ಯವಾಗಿ ಶೀಲ ಸಂಪತ್ತನ್ನು ಕಾಪಾಡಿಕೊಳ್ಳಬೇಕೆಂಬ ಜ್ಞಾನವಿರುವುದಿಲ್ಲ. ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಗೌರವ ಭಾವನೆಗಳಿಲ್ಲದೆ ಹಿಂಸಾ ಪ್ರವೃತ್ತಿಯನ್ನು ಹೊಂದಿರುವರು. ಇನ್ನು ಗುರುಗಳ ಬಗ್ಗೆ ಗೌರವ ಮತ್ತು ಭಕ್ತಿಗಳು ಸ್ವಲ್ಪವೂ ಇರುವುದಿಲ್ಲ. ಭಗವಂತನ ಕೃಪೆಯಿಂದ ನಮಗೆ ಜನ್ಮವು ಲಭಿಸಿದೆ ಎಂಬುದನ್ನು ಮರೆತು ಹೋಗುವರು. ಈ ಪರಿಸ್ಥಿತಿಯನ್ನು ಅನುಸರಿಸಿ ಇದನ್ನು ಸರಿಪಡಿಸಿ ಹೇಗೆ ಧರ್ಮ ಸಂರಕ್ಷಣೆಯನ್ನು ಮಾಡುವೆಯೋ, ಸೃಷ್ಟಿಗೆ ಮೂಲವಾದ ನಿನಗೆ ತಿಳಿದಿರುವುದೆಂದು ಎಲ್ಲರೂ ಸಾಮೂಹಿಕವಾಗಿ ನಿನ್ನನ್ನೇ ಪ್ರಾರ್ಥಿಸುತ್ತಿದ್ದೇವೆ. ನಮ್ಮ ಪ್ರಾರ್ಥನೆಯನ್ನಾಲಿಸಿ ನರರೂಪವನ್ನು ಧರಿಸಿ ಬಂದಿರುವೆ. ನಿನ್ನ ಮುಗ್ಧ ಮನೋಹರ ರೂಪದಿಂದ ಈ ಕಲಿದೋಷವನ್ನು
ಹೇಗೆ ಪರಿಹರಿಸುವೆಯೋ ಎಂದು ಕಾಯುತ್ತಿದ್ದೆವು ಎಂದು ಶ್ರೀಪಾದರಿಗೆ ವಿನಂತಿಸಿದನು. ಶ್ರೀಪಾದರು ಮಂದಹಾಸದಿಂದ ಎಲ್ಲರನ್ನೂ ನೋಡುತ್ತಿರಲು ಅವರ ನೋಟವು ಜಾಬಾಲಿ ಮಹರ್ಷಿಯ ಮೇಲೆ ಬಿದ್ದಿತು. ಶ್ರೀಪಾದ ಸ್ವಾಮಿಯವರು ತಮಗೆ ಅವಕಾಶವನ್ನು ಕೊಟ್ಟಿರುವರೆಂದು ಆನಂದದಿಂದ ಎದ್ದು ನಿಂತುಕೊಂಡು ನಮಸ್ಕರಿಸುತ್ತಾ, ದಯಾಸಾಗರನೇ, ಪ್ರೇಮಸ್ವರೂಪನೇ, ಅತ್ರೀನಂದನನೇ, ಅದ್ಭುತವಾದ ಶ್ರೀ ದತ್ತಾತ್ರೇಯ ರೂಪಕ್ಕಿಂತಲೂ ಇಂದಿನ ಶ್ರೀಪಾದ ಶ್ರೀವಲ್ಲಭರ ರೂಪವು ಒಂದು ವಿಶಿಷ್ಟತೆಯನ್ನು ಹೊಂದಿ ಅನಿರ್ವಚನೀಯವಾದ ಆನಂದವನ್ನು ಸರ್ವರಿಗೂ ಉಂಟುಮಾಡುತ್ತಿದೆ. ದೇವದೇವನೇ, ಕರುಣಾ ಸಿಂಧುವೆ, ನಿಮ್ಮ ಲೀಲೆಗಳನ್ನು ತಿಳಿಯುವುದು ಅಸಾಧ್ಯವಾದರೂ ತಿಳಿಯಬೇಕೆಂಬ ಅಪೇಕ್ಷೆಯು ಎಲ್ಲರಲ್ಲೂ ಹೆಚ್ಚಾಗಿದೆ. ದೇವ ಮುನಿಗಣಗಳಿಗೆ ತಮ್ಮ ಲೀಲೆಗಳು ವಿಚಿತ್ರವೆನಿಸುವಾಗ ಅಜ್ಞಾನಬದ್ಧರಾದ ಮಾನವರು ಯಾವ ರೀತಿ ತಿಳಿಯುವರು? ಈ ವಿಷಯವು ನಮಗೆ ತುಂಬ ಆಶ್ಚರ್ಯವನ್ನು ಉಂಟುಮಾಡುತ್ತಿದೆ. ಈ ಕಲಿಯುಗದ ಮಾನವರು ಜ್ಞಾನಕ್ಕೆ ದೂರವಾಗಿದ್ದು ಸ್ವಲ್ಪವೂ ಭಕ್ತಿಯಿಲ್ಲದವರಾಗಿದ್ದಾರೆ. ಒಂದು ವೇಳೆ ಅಲ್ಪ ಸ್ವಲ್ಪ ಭಕ್ತಿಯುಂಟಾಗಿ ಭಗವಂತನನ್ನು ಪೂಜಿಸಿದರೂ ಸ್ವಾರ್ಥಕ್ಕಾಗಿಯೇ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಮುಂಬರುವ ಕಾಲದಲ್ಲಿ ಮಾನವರು ತಾವೇ ಸೃಷ್ಟಿಕರ್ತರೆಂದು ಭಾವಿಸಿ ತಮ್ಮ ಮಹತ್ತನ್ನು ಹೇಳಿಕೊಳ್ಳುವರು. ತಮ್ಮನ್ನು ಸೃಷ್ಟಿಸಿದವನೊಬ್ಬನು ಇದ್ದಾನೆಂದು ಮರೆತು ಬಿಡುವರು. ಕಾಣಿಸುವ ತಂದೆ ತಾಯಿಯರನ್ನು ತಿರಸ್ಕರಿಸುವರು. ಕಾಣದ ಭಗವಂತನನ್ನು ಸ್ವಲ್ಪವೂ ಒಪ್ಪಿಕೊಳ್ಳದೆ ನಾಸ್ತಿಕರಾಗಿ ಬಾಳುವರು. ಕರ್ತವ್ಯ ಪಾಲನೆ, ಸ್ವಾಮಿ ಭಕ್ತಿ, ನ್ಯಾಯನಿಷ್ಠೆ, ಧರ್ಮ ರಕ್ಷಣೆಗಳು ಕ್ಷೀಣಿಸಿ ಎಲ್ಲರೂ ಧನಪಿಶಾಚಿ ವಶರಾಗಿ ಕೇವಲ ಸುಖ ಭೋಗಗಳಿಗಾಗಿಯೇ ಜೀವಿಸುವರು. ಈ ಶರೀರವು ಕ್ಷಣಿಕ, ಅಶಾಶ್ವತವೆಂಬುದನ್ನು ಮರೆತು ಇದೇ ಶಾಶ್ವತವೆಂದು ತಿಳಿದು ಸುಖ ಸಂಪತ್ತುಗಳನ್ನು ಪಡೆಯಲು ಅನೇಕ ವಕ್ರಮಾರ್ಗಗಳಿಂದ ಧನಾರ್ಜನೆಯನ್ನು ಮಾಡುವರು. ಗುರುಗಳನ್ನು ಭಕ್ತರನ್ನು ಅವಮಾನಿಸುವರು. ಯಜ್ಞ ಯಾಗಾದಿಗಳನ್ನು ನಿರಾಕರಿಸಿ ಆತ್ಮಸ್ತುತಿ, ಪರನಿಂದೆ ಮೊದಲಾದ ಅಪಮಾರ್ಗದಲ್ಲಿ ಚರಿಸುತ್ತಾ ಮರಣಕಾಲದವರೆಗೂ ಆಸೆ ಎಂಬುದನ್ನು ಬಿಡರು. ಇಂತಹ ಮಂದ ಬುದ್ಧಿಯಿರುವ ಜಡರನ್ನು ಯಾವ ರೀತಿಯಾಗಿ ಉದ್ಧರಿಸುವೆಯೋ ಎಂದು ನಾವೆಲ್ಲರೂ ನಿರೀಕ್ಷಿಸುತ್ತಿದ್ದೇವೆ ಎಂದು ತಮ್ಮ ಲೋಕ ಕಲ್ಯಾಣ ಆಕಾಂಕ್ಷೆಯನ್ನು ವಿನಂತಿಸಿದರು. ತದನಂತರ ವಸಿಷ್ಠ ಮಹಾಋಷಿಗಳೆದ್ದು ನಮಸ್ಕರಿಸಿ, ತ್ರಿಭುವನ ಪಾಲಕನೇ, ಸರ್ವಲೋಕ ಪಾಲಕನೇ, ಸಮರ್ಥ ಸದ್ಗುರುವೇ, ಸರ್ವಜ್ಞ ಮೂರ್ತಿಯೇ, ಈ ಕಲಿಯುಗದಲ್ಲಿ ಮಾನವರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಗಮನಿಸಿದಾಗ ನಮ್ಮ ಮಹರ್ಷಿಗಳ ಆವೇದನೆಯು ಹೆಚ್ಚಾಗುತ್ತಿದೆ. ಮಧ್ಯಂತರ ಪ್ರಳಯವು ಸಂಭವಿಸುವಂತೆ ತೋರುತ್ತಿದೆ. ಪರಿಹಾರವೇನೂ ಹೊಳೆಯುತ್ತಿಲ್ಲ. ಇಲ್ಲಿಯವರೆಗೆ ಧರ್ಮಕ್ಕೆ ಹಾನಿಯುಂಟಾದಾಗಲೆಲ್ಲ ಮೂಲ ತತ್ವದ ಸಂಕಲ್ಪಾನುಸಾರವಾಗಿ ಶ್ರೀ ಮಹಾವಿಷ್ಣುವು ಅವತರಿಸುವ ಮೂಲಕ ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣೆಗಳು ನಡೆಯುತ್ತಿತ್ತು. ಈಗ ತಾವೇ ಮಾನವಾವತಾರವನ್ನು ಎತ್ತಿ ಬಂದಿರುವಿರಲ್ಲವೇ? ತಮ್ಮ ದಿವ್ಯ ಪ್ರಣಾಳಿಕೆಗಳು ತಮಗೆ ಮಾತ್ರ ತಿಳಿದಿವೆ. ಓ ದಯಾಸಾಗರನೇ, ಮಾನವರು ನಮ್ಮ ಸಪ್ತ ಋಷಿಗಳ ಮತ್ತು ಇತರ ಋಷಿಗಳ ಸಂತತಿ ಎಂದು ಗೋತ್ರೋಚ್ಚಾರಣೆಯಿಂದ ಹೇಳುತ್ತಿದ್ದಾರೆ. ನಮ್ಮ ಸಂತತಿಯಂತೆ ಆಚಾರ ವಿಚಾರಗಳನ್ನು ಪಾಲಿಸದೆ ಮಾನವತ್ವವನ್ನು ಮರೆತು ಭ್ರಷ್ಟರಾಗುತ್ತಿರುವುದನ್ನು ನೋಡಿ ಸಹಿಸಲಾಗುತ್ತಿಲ್ಲ. ಸ್ವಾಮಿ, ಇವರಿಗೆ ಸರಿಯಾದ ಮಾರ್ಗವನ್ನು ತಿಳಿಯಪಡಿಸಬೇಕೆಂದು ಪ್ರಾರ್ಥಿಸುತ್ತಿದ್ದೇವೆ. ತಮ್ಮ ಪ್ರಣಾಳಿಕೆಯಲ್ಲಿ ನಾವು ಮಾಡಬೇಕಾದ ಕರ್ತವ್ಯವನ್ನು ಆದೇಶಿಸಿದರೆ ಧನ್ಯರಾಗುತ್ತೇವೆಂದು ಸವಿನಯವಾಗಿ ಹೇಳಿದರು. ಶ್ರೀಪಾದ ಸ್ವಾಮಿಗಳು ತಮ್ಮ ದಿವ್ಯ ಸಂಕಲ್ಪ ವಿಶೇಷಗಳನ್ನು ಸಕಲ ದೇವತೆಗಳೊಂದಿಗೆ ಚರ್ಚಿಸುವ ಉದ್ದೇಶದಿಂದಲೇ ಕೈಲಾಸಕ್ಕೆ ಬಂದಿದ್ದಾರೆ. ಆದುದರಿಂದಲೇ ಎಲ್ಲರ ಅಭಿಪ್ರಾಯ, ಆವೇದನೆ, ಆಲೋಚನೆ, ಆಕಾಂಕ್ಷೆಗಳನ್ನು ಶ್ರದ್ಧೆಯಿಂದ ಕೇಳುತ್ತಾ ಒಳಗೊಳಗೆ ಸಂತೋಷ ಪಡುತ್ತಿದ್ದಾರೆ. ತಮ್ಮ ವಿಶಿಷ್ಟವಾದ ಅವತಾರ ಕಾರ್ಯದ ನಿರ್ವಹಣೆಗೆ
ಒಂದು ನಿರ್ದಿಷ್ಟವಾದ ಪ್ರಣಾಳಿಕೆ ಇದ್ದು ಇನ್ನೂ ಕೆಲವರ ಸಹಕಾರವೂ ಬೇಕಾಗಿದೆ. ಆ ಕಾರಣದಿಂದಲೇ ಎಲ್ಲರ ಕಡೆಗೂ ತಮ್ಮ ಪ್ರಸನ್ನ ದೃಷ್ಟಿಯನ್ನು ಹರಿಸುತ್ತಾ ಕಿರುನಗೆಯನ್ನು ಬೀರುತ್ತಾ ಕೊನೆಗೆ ನಾರದ ಮಹರ್ಷಿಯನ್ನು ನೋಡಿ ತಮಗೂ ಸಹ ಏನೋ ಆಲೋಚನೆ ಇರುವಂತೆ ಕಾಣಿಸುತ್ತಿದೆಯಲ್ಲವೇ? ದತ್ತ ಸ್ತೋತ್ರ ಮತ್ತು ಕವಚಗಳನ್ನು ಹೇಳಿದ ತ್ರಿಲೋಕ ಸಂಚಾರಿಗಳು, ತ್ರಿಕಾಲ ವೇದ್ಯರೂ ಆದ ತಮ್ಮ ಆಲೋಚನೆಗಳನ್ನೂ ಸಹ ತಿಳಿಸಿದರೆ ಅದನ್ನೂ ಸಹ ನಮ್ಮ ಪರಿಗಣನೆಗೆ ತೆಗೆದುಕೊಳ್ಳುವೆವು ಎಂದು ಪ್ರೇರೇಪಿಸಿದರು. ಆಗ ನಾರದರು ಎದ್ದು ನಿಂತು ತ್ರಿಮೂರ್ತಿಗಳಾದಿಯಾಗಿ ಎಲ್ಲರಿಗೂ ನಾರಾಯಣ ಸ್ಮರಣೆಯಿಂದ ಅಭಿವಂದನೆಯನ್ನು ಮಾಡಿ, ಸ್ವಾಮಿ, ತಾವು ಸ್ಮೃತಿ ಮಾತ್ರ ಪ್ರಸನ್ನರು ಹಾಗೂ ಸರ್ವ ಹೃದಯಾಂತರ್ವರ್ತಿಗಳು. ನಮ್ಮಲ್ಲಿನ ಪ್ರಶ್ನೋತ್ತರಗಳೆರಡಕ್ಕೂ ಪ್ರೇರಣೆ ತಮ್ಮದೇ ಅಲ್ಲವೇ? ಈ ಸಕಲ ಚರಾಚರ ಸೃಷ್ಟಿಯಲ್ಲಿ ತಮ್ಮ ಸಂಕಲ್ಪದಲ್ಲಿಲ್ಲದಿರುವುದು ಬೇರೆ ಏನಿದೆ? ಆದರೂ ತಮ್ಮ ಪ್ರೇರಣೆಯಿಂದ ಈ ಕಲಿಯುಗದ ಮುಂಬರುವ ಕಾಲದಲ್ಲಿ ಭಯಂಕರವಾದ ಬದಲಾವಣೆಗಳಿಂದ ದೈವ ಭಕ್ತರು ಮತ್ತು ಗುರುಭಕ್ತರು ಯಾವ ರೀತಿ ಸಂರಕ್ಷಿಸಲ್ಪಡುವರು? ಕಲುಷಿತ ಭಾವನೆಗಳಿಂದ ತುಂಬಿದ ಈ ಸಮಾಜದಲ್ಲಿ ದೈವ ಕಾರ್ಯಗಳನ್ನು ಮಾಡುವ ಭಕ್ತರಿಗೆ ಉಂಟಾಗುವ ಸಮಸ್ಯೆಗಳ ಬಗ್ಗೆಯೇ ನಮ್ಮ ಚಿಂತನೆ. ಕಲಿಯುಗ ಪ್ರಾರಂಭದಲ್ಲಿ ಪರಮೇಷ್ಠಿಯ ಆದೇಶದಂತೆ ಸದ್ಗುರುಗಳ ಭಕ್ತರು ಮಾತ್ರವೇ ಕಲಿಪ್ರಭಾವಕ್ಕೊಳಗಾಗದೆ ಜೀವಿಸುವರು. ಆದರೆ ಅಂತಹ ಸದ್ಗುರುಗಳ ಸಹಾಯ ಸಹಕಾರಗಳು ಮಾನವರಿಗೆ ಲಭಿಸಬೇಕಲ್ಲವೇ? ಅದೇ ನಮ್ಮ ಯೋಚನೆಯಾಗಿದೆ. ಕಲಿಯುಗದಲ್ಲಿ ಗುರುಪೀಠಗಳು ಸುಸ್ಥಿರವಾಗಿ ನಿರ್ವಹಿಸಲ್ಪಟ್ಟರೆ ಸಕಲ ದೇವತೆಗಳಿಗೂ ಸಂತೋಷವಾಗುವುದು. ಮಾನವರು ದೇವತೆಗಳು ಪರಸ್ಪರ ಸಹಕರಿಸಬೇಕೆಂಬುದು ವೇದವಿಧಿ. ಇದಕ್ಕೆ ಹಾನಿಯುಂಟಾದಾಗ ನಮಗೆ ಚಿಂತೆಯಾಗುವುದು. ಆ ಚಿಂತೆಯನ್ನು ತಾವು ಪರಿಹರಿಸುವುದು ಸಹಜ ಪದ್ಧತಿಯೇ ಅಲ್ಲವೇ? ಸ್ವಾಮಿ, ಇದೇ ನನ್ನ ಆಲೋಚನೆ ಎಂದು ವಿನಯದಿಂದ ವಿವರಿಸಿ ಕುಳಿತುಕೊಂಡರು. ಶ್ರೀ ಸ್ವಾಮಿಗಳು ಸಭಿಕರೆಲ್ಲರನ್ನೂ ಗಮನಿಸಿ ನೋಡುತ್ತಿದ್ದರೆ ಎಲ್ಲರ ಆಕಾಂಕ್ಷೆಯು ಎದ್ದು ಕಾಣುತ್ತಿತ್ತು. ಮಂದಸ್ಮಿತ ವದನರಾದ ಶ್ರೀಪಾದ ಸ್ವಾಮಿಯವರು ತಮ್ಮ ಭವಿಷ್ಯತ್ ಪ್ರಣಾಳಿಕೆಯನ್ನು ವಿವರಿಸಲು ಉಪಕ್ರಮಿಸಿದರು. ತ್ರಿಮೂರ್ತಿಗಳೇ, ತ್ರಿಮಾತೆಯರೇ, ದೇವ ಮುನಿಗಳೇ, ನೀವು ಹೇಳಿದುದೆಲ್ಲವೂ ಸತ್ಯವೇ. ನಿಮ್ಮೆಲ್ಲರ ಅಭಿಪ್ರಾಯಗಳು ಅತ್ಯುನ್ನತವಾದವುಗಳೇ. ಸರ್ವ ಜೀವಿಗಳು ಸುಖ ಶಾಂತಿಗಳಿಂದ ಇರಬೇಕೆಂಬುದೇ ದೈವೀ ಭಾವನೆ. ಈ ಭಾವನೆಯನ್ನು ಭೂಲೋಕಕ್ಕೆ ತಿಳಿಯಪಡಿಸುವುದೇ ಈ ಅವತಾರದ ಉದ್ದೇಶ. ಅಂದರೆ ಭೂಮಿಯನ್ನೇ ಸ್ವರ್ಗವನ್ನಾಗಿ ಬದಲಾಯಿಸುವ ಸಂಕಲ್ಪವಾಗಿದೆ. ಇದು ಕ್ರಮಕ್ರಮವಾಗಿ ಹಂತ ಹಂತವಾಗಿ ಬದಲಾವಣೆ ಹೊಂದುವುದು. ನೀವೆಲ್ಲರೂ ಭಾವಿಸಿದಂತೆಯೇ ಈ ಕಲಿಯುಗದ ಮಾನವರು ಅತ್ಯಂತ ಮೇಧಾಶಕ್ತಿಯುಳ್ಳವರು. ಪೂರ್ವ ಕಾಲದಲ್ಲಿ ಯಜ್ಞ ಯಾಗಾದಿ ಸತ್ಕಾರ್ಯಗಳನ್ನು ಮಾಡಿ ಅನೇಕರು ಸ್ವರ್ಗಲೋಕ ವೈಭವವನ್ನು ಪಡೆಯಬೇಕೆಂದು ಬಯಸುತ್ತಿದ್ದರು. ಹಾಗಲ್ಲದೆ ಈಗಿನವರು ದೇವಲೋಕದಲ್ಲಿ ಯಾವ ಯಾವ ಸೌಖ್ಯಗಳು ವರ್ಣಿಸಲ್ಪಟ್ಟಿವೆಯೋ ಅವುಗಳನ್ನು ಭೂಮಿಯ ಮೇಲೆಯೇ ಏರ್ಪಡಿಸಿಕೊಂಡು ಎಲ್ಲರೂ ಸುಖವಾಗಿರಬಹುದೆಂದು ಪ್ರಯತ್ನಿಸುವುದು ಮತ್ತು ಅದರಲ್ಲಿ ಸಫಲರಾಗುವುದು ನಡೆಯುತ್ತದೆ. ಅಮರತ್ವದ ಬಗ್ಗೆಯೂ ಸಹ ಪೂರ್ವ ಕಾಲದಿಂದ ಎಷ್ಟೋ ಜನರು ಪ್ರಯತ್ನಿಸಿ ವಿಫಲರಾಗಿರುವುದು ಕಂಡುಬಂದಿದೆ. ಈ ಕಲಿಯುಗದ ಮಾನವರಲ್ಲಿ ಇದೇ ಭಾವನೆಯು ಬೇರೆ ರೂಪವನ್ನು ಹೊಂದುತ್ತದೆ. ಜೀವನವು ಕ್ಷಣಿಕವೆಂದು ಎಲ್ಲರೂ ತಿಳಿಯುವ ಮೂಲಕ ಸುಖ ಭೋಗಾಸಕ್ತಿಯುಳ್ಳವರು ಅವುಗಳನ್ನು ಅನುಭವಿಸಲೇಬೇಕೆಂಬ ತವಕದಿಂದ ಅನೇಕ ರೋಗಗಳ ಮೂಲಕ ಶಿಕ್ಷೆಗಳನ್ನು ಅನುಭವಿಸುವರು. ಹಾಗೆ ಜೀವನವು ಅಶಾಶ್ವತವೆಂದು ತಿಳಿದ ಕೆಲವರು ಮರಣ ಭಯದಿಂದ ಮನಸ್ಸನ್ನು ದೂರಗೊಳಿಸುವರು. ಅಂದರೆ ಮರಣದ ಬಗೆಗಿನ ಆಲೋಚನೆಗಳನ್ನು ಮನಸ್ಸಿನೊಳಗೆ ಬರದಂತೆ ಮಾಡುವರು. ಹಠಾತ್ತಾಗಿ ಮರಣವು ಸಂಭವಿಸಿದಾಗ ಅಚೇತನರಾಗುವರು. ಅನೇಕ ದುಷ್ಕರ್ಮಗಳ ಫಲವು
ರೋಗಗಳಾಗಿ ಶರೀರವನ್ನು ಬಾಧಿಸುತ್ತಿರಲು ಅದಕ್ಕೆ ಅನೇಕ ಔಷಧಿಗಳನ್ನು ಸೇವಿಸಿ ನಿವಾರಣೆ ಹೊಂದುತ್ತಿರುವಂತೆ ಭಾವಿಸಿ ತೃಪ್ತಿಯನ್ನು ಹೊಂದುವರು. ಆದರೂ ಮರಣದ ಬಗ್ಗೆ ಯೋಚಿಸುವುದಿಲ್ಲ. ಈ ವಿಧವಾಗಿ ನಿರ್ಭಯದಿಂದಿರುವುದೇ ಮೃತ್ಯುವನ್ನು ಗೆದ್ದಂತೆ ಎಂದು ಭಾವಿಸುವರು. ದೇವತಾ ಸುಖಗಳು ದಿವ್ಯವಾದವುಗಳೆಂದು ಮಾನವರು ನಿರ್ಮಿಸಿಕೊಂಡು ಅನುಭವಿಸುವ ಸುಖಗಳು ಕ್ಷಣಿಕ, ಅಪಾಯಕರ ಮತ್ತು ಭ್ರಮೆ ಮಾತ್ರವೆಂದು ಅರಿಯರು. ಮಾನವ ಶರೀರವೇ ಯಂತ್ರ, ಮಂತ್ರ, ತಂತ್ರಗಳ ಸಮುದಾಯವೆಂಬ ಜ್ಞಾನವನ್ನರಿಯದೆ ಕೆಲವರು ಸಂಚರಿಸುವರು. ಒಬ್ಬರನ್ನೊಬ್ಬರು ಕೊಲ್ಲಲು ಮುಂದಾಗುವರು. ಯಂತ್ರ, ಮಂತ್ರ, ತಂತ್ರರೂಪವಾದ ಶರೀರದ ಅಧ್ಯಯನವನ್ನು ಮಾಡಲ್ಪಟ್ಟ ಕೆಲವರು ಆ ಜ್ಞಾನದಿಂದಲೇ ಯಂತ್ರಗಳನ್ನು ಭೌತಿಕವಾಗಿ ತಯಾರಿಸಿ ಎಲ್ಲರಿಗೂ ಉಪಯೋಗವಾಗುವಂತೆ ಮಾಡಿ ಸಮಾಜದ ಸೇವೆಯನ್ನು ಮಾಡಿದಂತೆ ಭಾವಿಸುವರು. ಕೆಲವರು ಮಂತ್ರಗಳನ್ನು ತಮಗೆ ಅನುಕೂಲಿಸುವಂತೆ ಪ್ರಯತ್ನಿಸಿ ಸಿದ್ಧಿಯನ್ನು ಹೊಂದಲಾಗದೆ ಬಾಧೆ ಪಡುವರು. ಕೆಲವರು ತಂತ್ರವಿದ್ಯೆಯನ್ನು ಉಪಾಸಿಸಿ ಪರರಿಗೆ ಒಳ್ಳೆಯದನ್ನು ಮಾಡುತ್ತಿದ್ದೇವೆಂದು ಭಾವಿಸುತ್ತಾ ತಮಗೂ ಇತರರಿಗೂ ಸಹ ಕೇಡನ್ನೇ ಮಾಡುವರು. ಎಲ್ಲ ಅನರ್ಥಗಳಿಗೂ ತತ್ವಜ್ಞಾನ ಶೂನ್ಯತೆಯೇ ಮೂಲ ಕಾರಣ. ಅವರು ಯಾವ ಯಾವ ಸ್ಥಿತಿಗಳನ್ನು ಸುಖವೆಂದು ಭ್ರಮಿಸುವರೋ ಅವೆಲ್ಲವೂ ದುಃಖಕ್ಕೆ, ರೋಗಕ್ಕೆ, ಮರಣಕ್ಕೆ ಮಾರ್ಗವಾಗಿ ಪರಿಣಮಿಸುವುವು. ಇದೆಲ್ಲವೂ ಅಜ್ಞಾನ ವಶದಿಂದಲೇ ನಡೆಯುವುದು. ಸಂತಾನ ನಿರೋಧಕ ಉಪಯೋಗಗಳನ್ನನುಭವಿಸಿ ಭಗವತ್ ಸೃಷ್ಟಿಯನ್ನು ನಾವು ಅಡ್ಡಗಟ್ಟಿ ಘನಕಾರ್ಯವನ್ನು ಮಾಡಿದ್ದೇವೆಂದು ಹೇಳಿಕೊಳ್ಳುವರು. ಆದರೆ ಕೆಲವು ಶತಮಾನಗಳ ನಂತರ ಸಂತಾನವನ್ನು ಪಡೆಯಲು ಬೇಕಾದ ಶರೀರ ಪುಷ್ಟಿಯನ್ನೂ ಮತ್ತು ಅವಕಾಶವನ್ನೂ ಕಳೆದುಕೊಳ್ಳುವರು. ಆಗ ಮೇಧಾವಿಗಳಾದ ಕೆಲ ಜ್ಞಾನಿಗಳು ಸೃಷ್ಟಿಯೆನ್ನುವುದು ಮಾನವನ ಕೈಯಲ್ಲಿಲ್ಲವೆಂಬ ಸತ್ಯವನ್ನು ಪ್ರಬೋಧೆಯ ಮೂಲಕ ತಿಳಿಸಿ ಮಾನವ ಜಾತಿಯು ನಿರ್ವೀರ್ಯವಾಗದೆ ಸೃಷ್ಟಿ ಕ್ರಮವು ಮುಂದುವರಿಯಲು ಮಾನವರಲ್ಲಿ ಬೇಕಾದ ಬದಲಾವಣೆಗಳನ್ನು ತರುವರು. ಅಹಿಂಸಾ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆಂದು ಭಾವಿಸುತ್ತಾ ಜೀವ ಹಿಂಸೆಯನ್ನು ಮಾಡುವರು. ತಂದೆ ತಾಯಿಯರನ್ನು, ಹೆಂಡತಿ ಮಕ್ಕಳನ್ನು ಹಿಂಸಿಸುವರು. ತೃಪ್ತಿ, ಸಹನೆ, ಶ್ರದ್ಧೆ ಇಲ್ಲದಿರುವವರಿಗೆ ಅಶಾಂತಿಯಲ್ಲದೆ ಸುಖವೆನ್ನುವುದು ಇರುವುದಿಲ್ಲ. ಯಾರೇ ಆಗಲಿ ತಾವು ಮಾಡಿದ ಕೆಲಸಗಳೇ ಧರ್ಮಬದ್ಧವೆಂದು, ತಮ್ಮ ಪದ್ಧತಿಗಳೇ ಸಕ್ರಮವಾದವುಗಳೆಂದು ಭಾವಿಸುವರು. ಇತರರೇನು ಹೇಳಿದರೂ ಒಪ್ಪಿಕೊಳ್ಳರು. ಪ್ರತಿಯೊಬ್ಬರೂ ಅಧಿಕಾರಕ್ಕಾಗಿ ಚಿಂತಿಸುವರು. ಮನಸ್ಸಿನಲ್ಲಿ ಸೇವಾಭಾವನೆಯು ಇರಬಾರದು ಎಂದುಕೊಳ್ಳುತ್ತಾ ಎಲ್ಲರೂ ಅಹಂಭಾವದಿಂದ ಯಜಮಾನರೆಂದೇ ಭಾವಿಸುವರು. ಅವರ ತಪ್ಪುಗಳು ಅವರಿಗೆ ತಿಳಿಯುವುದಿಲ್ಲ. ಇಂತಹ ಸಮಾಜವನ್ನು ಸರಿಪಡಿಸಲು, ಸಕ್ರಮ ಮಾರ್ಗದಲ್ಲಿ ನಡೆಸಲು ಸಂಪೂರ್ಣವಾದ ಶ್ರದ್ಧೆ, ಸಹನೆ, ಶುದ್ಧವಾದ ಅಂತಃಕರಣವುಳ್ಳ ಹಾಗೂ ಸರ್ವ ಜೀವಿಗಳಲ್ಲಿ ದಯೆ, ಪ್ರೀತಿ, ಭಕ್ತಿ ಇರುವಂತಹ ಗುರುಗಳ ಅವಶ್ಯಕತೆ ತುಂಬಾ ಇದೆ. ತನ್ನಷ್ಟಕ್ಕೆ ತಾನು ಉದ್ಧಾರವಾಗಬೇಕೆಂಬ ಭಾವನೆಯನ್ನು ಬಿಟ್ಟು ಸದ್ಗುರುಗಳು ಸಮಾಜ ಸೇವೆಗೆ ಬದ್ಧರಾಗಬೇಕು. ಸಮಾಜದಲ್ಲಿರುವ ದೀನ ಹೀನರನ್ನು, ರೋಗಿಗಳನ್ನು, ಪಾಪಿಗಳನ್ನು ಪ್ರೀತಿಯಿಂದ ಆದರಿಸಬೇಕು. ಅಂದರೆ ಈಗ ಕಾಣುತ್ತಿರುವ ಕುಲಮತ ಭೇದಗಳನ್ನು ಮೊದಲು ದೂರ ಮಾಡಿಕೊಳ್ಳಬೇಕು. ಪುಣ್ಯಾತ್ಮರಾದವರಿಗೆ ಮಾತ್ರ ಗುರುಗಳಾಗಿರುತ್ತಾ ಪಾಪಿಗಳಿಗೆ ದೂರವಾಗಿರುವುದರಲ್ಲಿ ಮಹತ್ವವೇನೂ ಇಲ್ಲ ಎಂಬುದನ್ನು ತಿಳಿದುಕೊಂಡು ಅಧೋಗತಿಯ ಪಾಲಾಗುತ್ತಿರುವವರನ್ನು ಗುರುಗಳೇ ಉದ್ಧರಿಸಬೇಕು. ತಪ್ಪು ಮಾಡಿದವರನ್ನು ಪ್ರೀತಿಯಿಂದ, ಅತ್ಯಂತ ಬುದ್ಧಿವಂತಿಕೆಯಿಂದ ಮತ್ತೆ ತಪ್ಪನ್ನು ಮಾಡದಂತೆ ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು. ಇದಕ್ಕೆ ಗುರುತತ್ವವೊಂದೇ ಸಮರ್ಥವಾಗಿದೆ. ನೀವು ನೋಡಿರುವ ಭವಿಷ್ಯತ್ ಕಲಿಪ್ರಭಾವವು ಸತ್ಯವಾದದ್ದೇ. ನೀವೆಲ್ಲರೂ ಒಂದು ಸಲ ಪುನರಾಲೋಚನೆಯನ್ನು ಮಾಡಿ ನೋಡಿರಿ. ಎಂತಹ ಘೋರ ಕಲಿಯನ್ನಾದರೂ, ಎಂತಹ ವಿಚಿತ್ರ ಸ್ವಭಾವವುಳ್ಳವನನ್ನಾದರೂ ನಾವು ನಮ್ಮ ಮಾರ್ಗವನ್ನು ಸ್ವಲ್ಪ ಸರಿಪಡಿಸಿಕೊಂಡರೆ, ಎಂತಹವರನ್ನಾದರೂ
ನಮ್ಮ ಮಾರ್ಗದೊಳಗೆ ತರಬಹುದು. ವೇದ ಜ್ಞಾನವು ಒಂದೊಂದು ಯುಗಕ್ಕೆ ಬೇಕಾದ ಬದಲಾವಣೆಗಳಿಂದಲೇ ನಡೆಯುತ್ತಿರುವುದಲ್ಲವೇ? ವೇದವೇ ಸೃಷ್ಟಿಗೆ ಮೂಲ. ಅದನ್ನನುಸರಿಸಿಯೇ ವಿಧಾತನ ಸೃಷ್ಟಿಕರ್ಮವೂ ನಡೆಯುತ್ತಿದೆ. ಈ ಪ್ರಕೃತಿಯೆಲ್ಲವೂ ನಿತ್ಯ ಚೈತನ್ಯದಿಂದ ಕೂಡಿ ಬದಲಾವಣೆಗೆ ಅವಕಾಶವೀಯುತ್ತದೆ. ಈ ಪ್ರಕೃತಿಯು ಮಾನವನ ಪ್ರವೃತ್ತಿ ಕೂಡ ಆಗಿದೆ. ಅದು ಬದಲಾವಣೆಯನ್ನು ಹೊಂದುವುದು ಸಹಜವೇ. ಇದನ್ನು ಮತ್ತಷ್ಟು ವಿಶ್ಲೇಷಿಸಿಕೊಂಡರೆ ನನ್ನ ಸಂಕಲ್ಪವು ನಿಮಗೆಲ್ಲರಿಗೂ ಚೆನ್ನಾಗಿ ಅರ್ಥವಾಗುವುದು ಎಂದು ಹೇಳುತ್ತಿರುವಾಗಲೇ ಕೇಳುತ್ತಿದ್ದವರೆಲ್ಲರಿಗೂ ಶ್ರೀಪಾದ ಸ್ವಾಮಿಯವರ ಗುರುತತ್ವವು ಮನದಟ್ಟಾಯಿತು. ಅವರ ಅಪಾರ ಕರುಣೆಗೆ ಎಲ್ಲರೂ ಮುಗ್ಧರಾದರು. ಮತ್ತೆ ಶ್ರೀಪಾದರು ಹೀಗೆ ಹೇಳಿದರು: ನೀವೆಲ್ಲರೂ ಪೂರ್ವ ಕಾಲದಲ್ಲಿ ಮಾಡಿದ ದುಷ್ಟ ಶಿಕ್ಷಣವನ್ನೇ ನೆನೆದು ಯೋಚಿಸುತ್ತಿರುವಿರಿ. ದುಷ್ಟ ಶಿಕ್ಷಣವೆಂದರೆ ದುಷ್ಟ ಬುದ್ಧಿಯಿಂದ ತಪ್ಪು ಮಾಡಿದವರನ್ನು ದಂಡಿಸಿ ಶಿಕ್ಷಿಸುವುದು ನಡೆಯುತ್ತಿತ್ತು. ಈಗ ಇದಕ್ಕೆ ಒಂದು ನೂತನ ಪ್ರಣಾಳಿಕೆಯನ್ನು ನಿರ್ಣಯಿಸಿದ್ದೇನೆ. ದುಷ್ಟ ಬುದ್ಧಿ, ಸದ್ಬುದ್ಧಿ, ತ್ಯಾಗಬುದ್ಧಿ ಎಲ್ಲವೂ ಒಬ್ಬನಲ್ಲಿಯೇ ತುಂಬಿದ್ದು, ಒಂದೊಂದು ಸಲ ಒಂದೊಂದು ಬುದ್ಧಿಯು ಅವನನ್ನು ಪ್ರೇರೇಪಿಸುತ್ತದೆ ಎಂಬ ವಿಷಯವು ಎಲ್ಲರಿಗೂ ತಿಳಿದಿರುವುದೇ. ಆದುದರಿಂದ ಆ ವ್ಯಕ್ತಿಯನ್ನು ಸಂಹರಿಸಲಾಗುವುದಿಲ್ಲ. ಅದಕ್ಕಾಗಿ ಎಂತಹ ವ್ಯಕ್ತಿಯನ್ನೇ ಆಗಲಿ ಪ್ರೀತಿಯಿಂದ ಹತ್ತಿರ ಸೇರಿಸಿಕೊಂಡು ಅವನಲ್ಲಿರುವ ದುಷ್ಟ ಗುಣಗಳಲ್ಲಿ ಪರಿವರ್ತನೆಯನ್ನುಂಟು ಮಾಡಿದರೆ ದುರ್ಗುಣಗಳು ಸದ್ಗುಣಗಳಾಗಿ ಬದಲಾಗುವುವು. ಅದರ ಮೂಲಕ ಆ ಪ್ರೇಮ ತತ್ವವನ್ನು ಅವನಲ್ಲಿ ಅಭಿವೃದ್ಧಿಪಡಿಸುವೆನು. ಅಪಾರವಾದ ಕ್ಷಮಾಗುಣದಿಂದ ದ್ವೇಷವನ್ನು ದೂರೀಕರಿಸುವೆನು. ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಪೂರ್ವದಲ್ಲಿ ತಪಸ್ಸು, ಯಜ್ಞ, ಯಾಗಾದಿಗಳನ್ನು ವಿಧಿಸಿದ್ದೆವು. ಈಗ ಕೇವಲ ನಾಮಸ್ಮರಣೆಯಿಂದಲೇ ಅವರ ಅನೇಕ ಪಾಪಗಳನ್ನು ಪರಿಹರಿಸುವೆನು. ಅವರಲ್ಲಿ ಸತ್ವಗುಣವನ್ನು ಪ್ರೇರೇಪಿಸಿ ರಜ, ತಮಗುಣಗಳಿಂದ ಹೊರಬರುವಂತೆ ಮಾಡುವೆನು. ನಾನು ಯಾವ ವಿಧವಾದ ಆಯುಧವನ್ನು ಧರಿಸುವುದಿಲ್ಲ ಮತ್ತು ಉಪಯೋಗಿಸುವುದಿಲ್ಲ. ಸಾಧು ಸ್ವರೂಪವನ್ನು ತಾಳಿ ಪ್ರೀತಿಯನ್ನೇ ಆಭರಣವನ್ನಾಗಿ ಧರಿಸಿ ಸಂಚರಿಸುವೆನು. ನನ್ನ ಶುದ್ಧ ಜ್ಞಾನ ಪ್ರಕಾಶದಲ್ಲಿ ಎಂತಹ ಪಾಪಿಯಾದರೂ ಪಾವನನಾಗಬಲ್ಲೆನೆಂಬ ಬುದ್ಧಿಯುಂಟಾದರೆ ಸಾಕು. ಅವರು ನನ್ನ ಕಡೆಗೆ ಒಂದು ಹೆಜ್ಜೆಯನ್ನಿಟ್ಟರೆ ನಾನು ಅವರ ಕಡೆಗೆ 9 ಹೆಜ್ಜೆಗಳನ್ನಿಡುವೆನೆಂಬ ವಾಗ್ದಾನವಿದೆ. ಅದರಿಂದ ಕಿರಿಯ ಹಿರಿಯ, ಸ್ತ್ರೀ ಪುರುಷ, ಕುಲ ಮತ, ಬಡವ ಶ್ರೀಮಂತ ಎನ್ನುವ ಭೇದಗಳಿಲ್ಲದೆ ಎಲ್ಲರಲ್ಲೂ ನೂತನ ಭಕ್ತಿ ವಿಧಾನವನ್ನು ಪ್ರೇರೇಪಿಸುವೆನು. ಆಮೇಲೆ ಅವರ ಕರ್ಮಾನುಭವದ ಮೂಲಕ ಕೆಲ ಕರ್ಮಗಳು ನಶಿಸಿ ಹೋಗುವು. ಅವಧೂತ ಲಕ್ಷಣಗಳನ್ನು ತಿಳಿಸಿ ಅವರೆಲ್ಲರಿಗೂ ಸೂಕ್ಷ್ಮದಲ್ಲಿ ಮೋಕ್ಷವನ್ನು ತೋರಿಸುತ್ತೇನೆಂದು ಶ್ರೀಪಾದ ಸ್ವಾಮಿಯವರು ಹೇಳುತ್ತಿರಲು ಮಹರ್ಷಿಗಳು, ದೇವತೆಗಳು ಆಶ್ಚರ್ಯಪಟ್ಟರು. ನಾರದರು ಆಶ್ಚರ್ಯದಿಂದ, ಸ್ವಾಮಿ, ಏನೀ ವಿಚಿತ್ರ? ಪಾಪಿಗಳನ್ನು ಶಿಕ್ಷಿಸದೆ ಪ್ರೀತಿಸುತ್ತೀರಾ? ಇನ್ನು ಮುಂದೆ ಕೋಪತಾಪಗಳು, ಶಾಪಗಳು ಇರುವುದಿಲ್ಲವೆಂದಾಯಿತು. ಈ ಹೊಸ ಪ್ರಣಾಳಿಕೆಯು ಹೇಗೆ ಜಾರಿಯಾಗುವುದೋ ಕಾದು ನೋಡಬೇಕು. ಭೂಲೋಕದಲ್ಲಿ ದುಷ್ಟರನ್ನು ಶಿಕ್ಷಿಸದೆ ಧರ್ಮ ಸ್ಥಾಪನೆಯನ್ನು ಮಾಡಲು ನಿಶ್ಚಯಿಸಿರುವಿರಾ? ಇದು ಹೇಗೆ ಸಾಧ್ಯ ಎನ್ನಿಸುತ್ತಿದೆ. ಇದನ್ನು ವಿವರವಾಗಿ ತಿಳಿಸಿ ಎನ್ನಲಾಗಿ ಶ್ರೀಪಾದ ಸ್ವಾಮಿಯವರು ನಗುತ್ತಾ, ಶಿಕ್ಷೆ ಎಂಬ ಪದದ ಅರ್ಥವನ್ನು ಶಿಕ್ಷಣ ಎಂದು ತಿಳಿಯಿರಿ. ಶಿಕ್ಷಣ ಎಂದರೆ ವಿದ್ಯೆಯನ್ನು ಕಲಿಸುವುದು, ಅದರ ಮೂಲಕ ಅವಿದ್ಯೆಯನ್ನು ದೂರೀಕರಿಸುವುದು ಎಂದು ಹೇಳಿದರು. ಅಷ್ಟೇ ಅಲ್ಲದೆ ಅವರು ತಾವೇ ಮಾಡಿಕೊಂಡಿರುವ ಕರ್ಮಗಳ ಫಲಗಳನ್ನು ಅನುಭವಿಸಲೇಬೇಕು. ಇನ್ನು ಬೇರೆ ಶಾಪಗಳ ಅಗತ್ಯವೇನಿದೆ? ಮಾಡಿದ ಕರ್ಮ ಫಲಾನುಭವದಿಂದ ಬಾಧೆ ಪಡುವವರನ್ನು ಮತ್ತಷ್ಟು ನಿಂದಿಸದೆ ಪ್ರೀತಿಯಿಂದ ಆದರಿಸಬೇಕು. ಇದನ್ನು ಎಲ್ಲರಿಗೂ ಕಲಿಸಿ ಮಾನವ ಸೇವೆಯೇ ಮಾಧವ ಸೇವೆ ಎಂಬ ನಿಜವಾದ ಸೇವೆಯ ಸ್ವರೂಪವನ್ನು ಎಲ್ಲರಿಗೂ ಅಭ್ಯಾಸ ಮಾಡಿಸುವ ಮೂಲಕ ಕೆಲವು ಕರ್ಮ ಫಲಾನುಭವಗಳು
ಸೂಕ್ಷ್ಮೀಕರಿಸಿ ಬಿಟ್ಟು ಹೋಗುವ ಹಾಗೆ ಈ ಪ್ರಣಾಳಿಕೆಯನ್ನು ನಿರ್ಧರಿಸಲಾಗಿದೆ. ಈ ವಿಧವಾಗಿ ಗುರುವೆನ್ನಿಸಿಕೊಂಡವರು ಪ್ರೇಮಮೂರ್ತಿಯಾಗಿ ತ್ಯಾಗಮೂರ್ತಿಯಾಗಿರಬೇಕೆಂದು ಶಾಸನವನ್ನು ವಿಧಿಸಲಾಗಿದೆ. ಗುರುಗಳು ಶಿಷ್ಯರಿಗೆ 9 ಲಕ್ಷಣಗಳ ಬಗ್ಗೆ ಬೋಧಿಸಬೇಕಾಗಿರುತ್ತದೆ. 1 ನಿರಹಂಕಾರ, 2 ನಿರ್ಮತ್ಸರತ್ವ, 3 ದಕ್ಷತೆ, 4 ನಿರ್ಮಮತ್ವ, 5 ಗುರುಸೇವಾ ಪರಾಯಣತ್ವ, 6 ನಿಶ್ಚಲತ್ವ, 7 ಪರಮಾರ್ಥ ಜಿಜ್ಞಾಸೆ, 8 ಅನಸೂಯತ್ವ, 9 ಪವಿತ್ರ ಸಂಭಾಷಣೆ. ಈ ಲಕ್ಷಣಗಳೆಲ್ಲವೂ ಸದ್ಗುರುವಿನಲ್ಲಿ ನಿರಂತರವಾಗಿ ಶೋಭಿಸುತ್ತಿರಬೇಕು. ಬೋಧನೆಯ ಮೂಲಕ ಏನನ್ನು ತಿಳಿಸಬೇಕೆಂದಿರುವರೋ ಅವೆಲ್ಲವನ್ನೂ ಅವರು ಆಚರಿಸುತ್ತಿರಬೇಕು. ಈ ವಿಧವಾದ ತಿಳುವಳಿಕೆಯನ್ನು ಜನರಿಗೆ ಮನದಟ್ಟು ಮಾಡಿಸುವುದೇ ಈ ಅವತಾರದ ಉದ್ದೇಶ ಮತ್ತು ಸರಿಯಾದ ಸಮಯದಲ್ಲಿ ಹೀಗೆ ಅವತರಿಸುವುದು ನನ್ನ ಕರ್ತವ್ಯ. ಈ ಅವತಾರ ರಹಸ್ಯವೇ ನಿಮಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ಶ್ರೀರಾಮಾವತಾರದಲ್ಲಿ ದೇವತೆಗಳೆಲ್ಲರೂ ವಾನರ ವೀರರಾಗಿಯೂ, ಶ್ರೀಕೃಷ್ಣಾವತಾರದಲ್ಲಿ ಯೋಗಿಗಳು ಮತ್ತು ಮುನಿಗಳು ಗೋಪಿಕಾ ಸ್ತ್ರೀಯರಾಗಿಯೂ ಅವತರಿಸಿ ಪಾವನರಾಗಿದ್ದು ತಮಗೆ ತಿಳಿದಿದೆ. ಆದುದರಿಂದ ಈ ಸಂಕಟ ಪರಿಸ್ಥಿತಿಗಳಲ್ಲಿ ಭೂಲೋಕವನ್ನು ಉದ್ಧರಿಸುವ ಸೇವೆಯಲ್ಲಿ ಯಾರಾದರೂ ತಮ್ಮ ಸ್ವಇಚ್ಛೆಯಿಂದ ಪಾಲ್ಗೊಳ್ಳಬಹುದು. ಕಡ್ಡಾಯವೇನೂ ಇಲ್ಲ. ಆದರೆ ನೀವು ಭೂಮಿಯ ಮೇಲೆ ಸದ್ಗುರು ರೂಪದಿಂದಲೇ ಅವತರಿಸಿ ವಿಶ್ವವನ್ನೇ ಗುರುವೆಂದು ಭಾವಿಸಿ ಸೇವೆ ಮಾಡಬೇಕೆಂದುಕೊಂಡಿದ್ದರೆ ಈಗ ನಾನು ಪ್ರತಿಪಾದಿಸಿರುವ ಮಾರ್ಗದಲ್ಲಿ ಅವತರಿಸಿ ಮಾನವ ಸೇವೆಯನ್ನು ಮಾಡಿರಿ. ಗುರುಸೇವೆ ಎಂದರೆ ವಿಶ್ವ ಮಾನವ ಸೇವೆ ಎಂಬುದನ್ನು ಮರೆಯಬಾರದು. ಸುಖ ದುಃಖ, ಪಾಪ ಪುಣ್ಯ, ಶೀತ ಉಷ್ಣ, ಅಹಂಕಾರ ನಿರಹಂಕಾರಗಳೆಂಬ ದ್ವಂದ್ವಗಳಿಗೆ ಸ್ವಲ್ಪವೂ ಒಳಪಡಬಾರದು. ಇದಕ್ಕಿಂತಲೂ ಹೆಚ್ಚಾಗಿ ಹೇಳುವ ಅಗತ್ಯವಿಲ್ಲ. ತ್ರಿಮೂರ್ತಿಗಳಾಗಲಿ ಇಂದ್ರಾದಿ ದೇವತೆಗಳಾಗಲಿ ಯಾರು ಭೂಮಿಯ ಮೇಲೆ ಅವತರಿಸಿದರೂ ಮೇಲಿನ ವಿಷಯಗಳಿಗನುಗುಣವಾಗಿ ಗುರುಸ್ವರೂಪದಿಂದಲೇ ಬರಬೇಕು. ಹಾಗೆ ಸದ್ಗುರುಗಳಿಗೆ ಸನ್ಮಾರ್ಗದಲ್ಲಿ ನಡೆಸುವ ಮೂಲಕ ಲೋಕೋದ್ಧಾರವನ್ನು ಮಾಡಿರಿ ಎಂದು ಹೇಳಿದರು. ಆಗ ಅವರಲ್ಲಿ ಕೆಲವರು ಯಾವ ಸಮಯದಲ್ಲಿ ಅವತರಿಸಬೇಕೆಂದು ಕೇಳಲಾಗಿ ಆಯಾ ಸಮಯಕ್ಕೆ ತಕ್ಕಂತೆ ನಿಮಗೆ ಸೂಚನೆಗಳು ಬರುವವು. ಹಾಗೆಯೇ ಅವತರಿಸಿ ಕಲಿಕಲ್ಮಶದಿಂದ ಮಾನವ ಜಾತಿಯನ್ನು ಜ್ಞಾನ ಬೋಧೆಗಳಿಂದ ಉದ್ಧರಿಸಬೇಕೆಂದು ಆಜ್ಞಾಪಿಸಿದರು. ತಾವು ಪ್ರತಿ ಶಕೆಯಲ್ಲಿಯೂ ಸದ್ಗುರುವಿನ ರೂಪವನ್ನು ಧರಿಸಿ ಅವಿರತವಾಗಿ ದುಡಿಯುತ್ತೇವೆಂದು ತಿಳಿಸಿದರು. ನಮ್ಮ ಮುಂದಿನ ಅವತಾರಗಳಲ್ಲಿ ನರಹರಿಯಾಗಿಯೂ, ಮಾಣಿಕ್ಯ ಪ್ರಭುವಾಗಿಯೂ, ಶ್ರೀ ಸ್ವಾಮಿ ಸಮರ್ಥರಾಗಿಯೂ, ಶ್ರೀ ಸಾಯಿಬಾಬಾರಾಗಿಯೂ, ಶ್ರೀ ವಾಸುದೇವಾನಂದ ಸರಸ್ವತಿಗಳಾಗಿಯೂ, ಶ್ರೀ ಬ್ರಹ್ಮಾನಂದ ಸರಸ್ವತಿಗಳಾಗಿಯೂ ಬರುವೆನೆಂದು ಹೇಳಿ ಒಂದೊಂದು ಸಮಯದಲ್ಲಿ 2-3 ಕಡೆಗಳಲ್ಲಿ ಇನ್ನೂ ಹೆಚ್ಚಿನ ಕಡೆಗಳಲ್ಲಿಯೂ ಸಹ ಅವತರಿಸಿ ನನ್ನ ಕಾರ್ಯವನ್ನು ನೆರವೇರಿಸುವೆನೆಂದು ಹೇಳಿದರು. ಈ ದಿವ್ಯ ಪ್ರಣಾಳಿಕೆಯ ಸ್ವರೂಪವು ಕ್ರಮವಾಗಿ ವಿಜೃಂಭಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರತಿಯೊಬ್ಬರೂ ಸಿದ್ಧವಾಗಬಲ್ಲರು. ನಂತರ ಭೂತ ಪ್ರೇತ ಪಿಶಾಚಗಣಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾವು ಸಿದ್ಧವಾಗಿದ್ದು ನಮ್ಮ ಪಾತ್ರವೇನೆಂದು ಕೇಳಿದಾಗ ಶ್ರೀಪಾದ ಸ್ವಾಮಿಯವರು ಹೀಗೆ ಹೇಳಿದರು: ನೀವೆಲ್ಲರೂ ನಿಮ್ಮ ನಿಮ್ಮ ಶಕ್ತಿಯುಕ್ತಿಗಳಿಂದೊಡಗೂಡಿ ಭೂಮಿಯ ಮೇಲೆ ಸ್ವಾಭಾವಿಕವಾಗಿಯೇ ಸಂಚರಿಸುತ್ತಿರಿ. ಯಾರಾದರೂ ತಾವು ಗುರುಗಳೆಂದು ಹೇಳಿಕೊಳ್ಳುತ್ತಾ ವಶೀಕರಣ, ಜಾದು, ಮೋಹಿನಿ ಎಂಬ ವಿದ್ಯೆಗಳಿಂದ ಜನರನ್ನು ವಂಚಿಸುವ ಮಾರ್ಗದಲ್ಲಿದ್ದರೆ ಅವರ ದುರ್ಗುಣಗಳನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸಿರಿ. ನಂತರ ಈ ಕಾಲಭೈರವ ಸ್ವಾಮಿಯು ತನ್ನ ಶಕ್ತಿಯಿಂದ ಅವರಿಗೆ ಬುದ್ಧಿಯನ್ನು ಕಲಿಸಿ ಪರೀಕ್ಷೆಗೊಳಪಡಿಸಿ ಅರ್ಹತೆ ಇರುವವರನ್ನು ನನ್ನ ಸನ್ನಿಧಾನಕ್ಕೆ ಸೇರಿಸುವನು. ಆದುದರಿಂದ ನೀವೆಲ್ಲರೂ ಕಾಲಭೈರವನ ಅಧೀನದಲ್ಲಿದ್ದು
ಮಾನವರ ಬುದ್ಧಿಯನ್ನು ಬದಲಾಯಿಸಲು ಸಂಸಿದ್ಧರಾಗಿದ್ದು ಎಲ್ಲರೂ ಸದ್ಗುರುವನ್ನು ಆಶ್ರಯಿಸುವಂತೆ ಮಾಡಿ ಲೋಕ ಕಲ್ಯಾಣ ಕಾರ್ಯದಲ್ಲಿ ನಿಮಗ್ನರಾಗಿರಿ ಎಂದು ಆಜ್ಞಾಪಿಸಿದರು. ಕಶ್ಯಪ ಪ್ರಜಾಪತಿಗಳು ಎದ್ದು ನಿಂತುಕೊಂಡು ನಮಸ್ಕರಿಸಿ, ಸ್ವಾಮಿ, ತಮ್ಮ ತೀರ್ಥಯಾತ್ರೆಯು ಪೂರ್ತಿಯಾದ ಬಳಿಕ ಭರತಖಂಡದಲ್ಲಿ ಶ್ರೀಶೈಲಕ್ಕೆ ಹತ್ತಿರದಲ್ಲಿ ಕೃಷ್ಣಾ ನದಿಯ ಮಧ್ಯದಲ್ಲಿ ಕುರುವಪುರ ಎಂಬ ಒಂದು ದ್ವೀಪವಿದೆ. ತಪಸ್ಸು ಮಾಡುವ ನೆಪದಿಂದ ಅಲ್ಲಿ ವಾಸವನ್ನು ಮಾಡಿರಿ. ಹಿಂದೆ ನಾವು ಅಲ್ಲಿ ತಪಸ್ಸನ್ನು ಮಾಡಿ ಶ್ರೀಮನ್ನಾರಾಯಣನ 3 ಅವತಾರಗಳಿಗೆ ತಂದೆ ತಾಯಿಯರಾದೆವು. ಈಗಲೂ ಎಷ್ಟೋ ಜನ ಮಹಾತ್ಮರು ಅಲ್ಲಿ ಅದೃಶ್ಯ ರೂಪದಿಂದ ತಪಸ್ಸಮಾಧಿಯಲ್ಲಿದ್ದಾರೆ. ಆ ಪ್ರದೇಶದ ಮಹಿಮೆಯು ಮುಂಬರುವ ಕಾಲದಲ್ಲಿ ಪ್ರಸಿದ್ಧಿ ಹೊಂದುವುದು. ನಿಮ್ಮ ತಪಃಫಲದಿಂದ ಅಲ್ಲಿನ ಮಹಿಮೆಯು ಅದ್ಭುತವಾಗಿ ಜನರನ್ನು ಆಕರ್ಷಿಸಿಕೊಂಡು ಪುಣ್ಯವಂತರನ್ನಾಗಿ ಮಾಡುತ್ತದೆ. ಈ ರೀತಿಯಾಗಿ ಆ ಸ್ಥಳವು ತಮ್ಮ ಲೋಕ ಕಲ್ಯಾಣ ಕಾರ್ಯಕ್ಕೆ ಸಹಕಾರಿಯಾಗಬಲ್ಲದು. ಪಾಪಿಗಳನ್ನು ಪವಿತ್ರೀಕರಿಸುವುದೇ ಮುಖ್ಯ ಉದ್ದೇಶವೆಂದು ಹೇಳಿರುವಿರಿ. ಆದುದರಿಂದ ನಾನು ಈ ಸೂಚನೆಯನ್ನು ಮಾಡಿದೆ. ನಾವು ನಿಮ್ಮ ಈ ಹೊಸ ಪ್ರಣಾಳಿಕೆಯು ಜಯಪ್ರದವಾಗಬೇಕೆಂದು ಸಂಕಲ್ಪಿಸಿ ನಿತ್ಯವೂ ವಿಶ್ವಶಾಂತಿಗಾಗಿ ಪ್ರಾರ್ಥಿಸುವೆವು ಎಂದು ಹೇಳಿದರು. ಅದಕ್ಕೆ ಶ್ರೀಪಾದ ಸ್ವಾಮಿಯವರು ಹಾಗೆಯೇ ಆಗಲಿ ಎಂದು ಆಶೀರ್ವದಿಸಿದರು. ನಂತರ ದಕ್ಷ ಪ್ರಜಾಪತಿಗಳು ಎದ್ದು ನಮಸ್ಕರಿಸಿ, ಸ್ವಾಮಿ, ಭೂಲೋಕದಲ್ಲಿ ಯಜ್ಞ ಯಾಗಾದಿ ಕರ್ಮಗಳನ್ನು ಹಿಂದಿನ ಕಾಲದ ರೀತಿಯಲ್ಲದೆ ಈಗಿನವರ ಆರ್ಥಿಕ ಬಲ ಹಾಗೂ ದೈಹಿಕ ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕಂತೆ ಸುಲಭವಾದ ಹೊಸ ವಿಧಾನವನ್ನು ಪ್ರಯೋಗಿಸಲು ಸರಿಯಾದ ಸಮಯವನ್ನು ತಾವು ಸೂಚಿಸಿದರೆ ಆ ಪ್ರಣಾಳಿಕೆಯನ್ನು ಸಾಧಕರ ಮೂಲಕ ಪ್ರಚಾರ ಮಾಡಿ ನಮ್ಮ ಪಾಲು ಸಹಾಯವನ್ನು ಮಾಡಬೇಕೆಂದು ಕೋರುತ್ತಿದ್ದೇವೆ. ಈ ರೀತಿಯಾಗಿ ಮಾನವರು ದೇವತೆಗಳನ್ನು ಒಂದು ಸಲವಾದರೂ ಸ್ಮರಿಸಿಕೊಳ್ಳುವರು. ಅವರ ಪಾಪ ಪ್ರಕ್ಷಾಳನೆಗೆ ಈ ಪ್ರಕ್ರಿಯೆಯು ಚೆನ್ನಾಗಿ ಉಪಯೋಗವಾಗುತ್ತದೆ ಎಂಬುದು ನಮ್ಮ ಅಭಿಪ್ರಾಯವಾಗಿದೆ. ಇದಕ್ಕೆ ತಾವು ಅವಕಾಶವನ್ನು ಕಲ್ಪಿಸಬೇಕು ಎಂದು ಪ್ರಾರ್ಥಿಸಲು ಶ್ರೀಪಾದ ಸ್ವಾಮಿಗಳು ತಪ್ಪದೇ ತಮ್ಮ ಸೂಚನೆಯನ್ನು ಪರಿಗಣಿಸಿ ಸಮಯಕ್ಕೆ ಸರಿಯಾದ ಸೂಚನೆಗಳನ್ನು ತಮಗೆ ಕೊಡಲಾಗುತ್ತದೆ ಎಂದು ವಾಗ್ದಾನವನ್ನು ಮಾಡಿದರು. ಶ್ರೀ ಗಣೇಶನು ಶ್ರೀಪಾದ ಸ್ವಾಮಿಯವರನ್ನು ಕುರಿತು, ತಮ್ಮ ನೂತನ ದಿವ್ಯ ಪ್ರಣಾಳಿಕೆಯು ತುಂಬ ಅದ್ಭುತವಾಗಿದೆ. ದೇವತೆಗಳೆಲ್ಲರೂ ನಮ್ಮ ಶಕ್ತಿಯುಕ್ತಿಗಳನ್ನು ಉಪಯೋಗಿಸಿ ತಮ್ಮ ಲೋಕ ಕಲ್ಯಾಣ ಭಾವನೆಗೆ ಅನುಕೂಲವಾಗಿ ಸಹಕರಿಸುವೆವು. ಭಕ್ತರಾದವರನ್ನು ಯಾವುದೇ ಕಠಿಣ ಪರೀಕ್ಷೆಗಳಿಗೂ ಗುರಿಪಡಿಸದೆ ಸ್ಮರಣೆ ಮಾತ್ರದಿಂದ ಸಂತುಷ್ಟರಾಗಿ ಅವರ ಬಗ್ಗೆ ದಯೆಯಿಂದ ಇರುತ್ತೇವೆ. ತಾವು ಈಗ ಗೋಕರ್ಣ ಕ್ಷೇತ್ರದಲ್ಲಿ ಸ್ವಲ್ಪ ಕಾಲ ವಾಸ ಮಾಡಿ ಅಲ್ಲಿನ ದೈವತ್ವದ ಮಹಿಮೆಯನ್ನು ವೃದ್ಧಿಗೊಳಿಸಿ ಕೆಲವರಿಗೆ ಜ್ಞಾನ ಬೋಧೆಯನ್ನು ಮಾಡುವಂತಹವರಾಗಿರಿ. ಅನಂತರ ಕುರುವಪುರದ ಕೃಷ್ಣಾ ನದಿಯ ಉತ್ತರ ಭಾಗದಲ್ಲಿ ಪುರಾತನ ಕಾಲದಿಂದ ನಮ್ಮ ಒಂದು ಸನ್ನಿಧಿಯು ಏರ್ಪಟ್ಟಿದೆ. ಆ ಸಹಜ ಘಟ್ಟದಲ್ಲಿ ಎಷ್ಟೋ ಮಂದಿ ಮಹಾತ್ಮರು ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಹೊಂದಿದ್ದಾರೆ. ತಾವು ಅಲ್ಲಿಗೆ ಸೇರಿದ ನಂತರ ನಾವು ಪರಸ್ಪರವಾಗಿ ಚರ್ಚಿಸಿಕೊಂಡು ಲೋಕ ಕಲ್ಯಾಣ ಕಾರ್ಯವನ್ನು ಮುಂದುವರೆಸೋಣ. ನನಗೆ ಪ್ರಾಧಾನ್ಯತೆಯನ್ನು ಕಲ್ಪಿಸಬೇಕೆಂದೇ ನೀವು ಭಾದ್ರಪದ ಶುದ್ಧ ಚತುರ್ಥಿಯೆಂದು ಈ ಅವತಾರವನ್ನು ತಾಳಿರುವಿರಿ. ನಾವಿಬ್ಬರೂ ಐಕ್ಯ ಭಾವನೆಯಿಂದ ಕಲಿಯುಗದ ಮಾನವರನ್ನು ಉದ್ಧರಿಸುವಂತಾಗಲಿ ಎಂದು ಹೇಳಲು ಶ್ರೀಪಾದ ಸ್ವಾಮಿಗಳು ಮುಗುಳು ನಗೆಯೊಂದಿಗೆ ತಲೆಯಾಡಿಸುತ್ತಾ, ನಿಮ್ಮ ಸಹಕಾರದೊಂದಿಗೆ ನಮ್ಮ ಪ್ರಣಾಳಿಕೆಯು ವಿಜಯವನ್ನು ಸಾಧಿಸುವಂತಾಗಲಿ. ನಮ್ಮ ಅವತಾರ ವಿಶೇಷವು ನಿಮ್ಮ ಮೂಲಕ ಕೆಲವು ಶತಮಾನಗಳ ನಂತರ ಪ್ರಚಾರವಾಗಿ ಸಹಸ್ರಾರು ವರ್ಷಗಳವರೆಗೆ ಪ್ರಜೆಗಳಿಗೆ ಅನುಕೂಲವಾಗಿರಬಲ್ಲದು ಎಂದು ವಾಗ್ದಾನವನ್ನು ಮಾಡಿದರು. ನಂತರ ಸುಬ್ರಹ್ಮಣ್ಯ ಸ್ವಾಮಿಗಳು ಎದ್ದು, ಸ್ವಾಮಿ, ದೇವದೇವನೇ,
ನಿಮ್ಮ ದಿವ್ಯಾವತಾರವು ಸಂಚರಿಸುವ ಪ್ರತಿ ಸ್ಥಳದಲ್ಲಿ ಧರ್ಮ ರಕ್ಷಣೆಯನ್ನು ಮಾಡುವ ಸಲುವಾಗಿ ನಾವು ನಾಗರೂಪದಿಂದ ಸಂಚರಿಸುತ್ತಾ ಪ್ರಜೆಗಳಲ್ಲಿ ಭಕ್ತಿ ಭಾವವು ವೃದ್ಧಿಯಾಗುವಂತೆ ಮಾಡುವ ಪ್ರಕ್ರಿಯೆಗೆ ಉಪಕ್ರಮಿಸುವೆವು. ಈ ರೂಪದಿಂದ ನಿಮ್ಮ ಸೇವಾ ಭಾಗ್ಯವು ನಮಗೆ ಲಭಿಸುವುದೆಂದು ಪ್ರಾರ್ಥಿಸಿದರು. ನಾಗರೂಪವು ಮಾನವ ಶರೀರದಲ್ಲಿ ಅಂತರ್ಲೀನವಾಗಿದ್ದರೂ ಭೌತಿಕವಾಗಿ ನಮ್ಮನ್ನು ನೋಡಿ ದ್ವೇಷಿಸುವರು. ತಮ್ಮ ದಯೆಯಿಂದ ಅಪಾರ ಪ್ರೀತಿಯ ಪ್ರೇಮ ಸಾಮ್ರಾಜ್ಯದಲ್ಲಿ ನಮಗೂ ಅವಕಾಶವನ್ನು ಕಲ್ಪಿಸಿದರೆ ಮಾನವರು ನಮ್ಮನ್ನು ದೈವ ಸಮಾನವಾಗಿ ನೋಡುವರು. ಆ ಒಂದು ಅವಿನಾಭಾವ ಸಂಬಂಧವನ್ನು ತಾವೇ ಪುನರುದ್ಧರಿಸುವಿರೆಂದು ನಂಬಿದ್ದೇವೆಂದು ಹೇಳಲು ಹಾಗೆಯೇ ಆಗಲಿ ಎಂದು ಶ್ರೀಪಾದ ಶ್ರೀವಲ್ಲಭರು ಆಶೀರ್ವದಿಸಿದರು. ಕಲಿಯುಗದಲ್ಲಿ ಅನೇಕ ದೋಷ ಪಾಪಗಳ ಪರಿಹಾರಕ್ಕಾಗಿ ನಾಗದೇವತಾ ಪೂಜೆ, ಸರ್ಪ ಸಂಸ್ಕಾರ, ಸರ್ಪಶಾಂತಿ ಮುಂತಾದ ಕಾರ್ಯಕ್ರಮಗಳನ್ನು ಮಾಡಿ ಪ್ರಜೆಗಳು ಪುನೀತರಾಗುತ್ತಿದ್ದಾರೆ. ಇದು ಶ್ರೀಪಾದ ಸ್ವಾಮಿಯವರ ಸಂಕಲ್ಪ ಮತ್ತು ಆಶೀರ್ವಾದ ಫಲ. ಕುಂಡಲಿನಿ ಜಾಗೃತಿಯಲ್ಲಿ ಗಣಪತಿ ಮತ್ತು ಸುಬ್ರಹ್ಮಣ್ಯರು ಸಂಚರಿಸುವುದೇ ಇದರ ಆಂತರ್ಯ. ನಂತರ ಬ್ರಹ್ಮದೇವನು ಹೀಗೆ ಹೇಳಿದನು: ಶ್ರೀಪಾದ ಶ್ರೀವಲ್ಲಭನೇ, ಇದಕ್ಕೆ ಹಿಂದೆಯೇ ಕಲಿಯುಗ ಮಾನವರ ಯೋಗಕ್ಷೇಮವನ್ನು ಬಯಸಿ ಭೃಗು ಮಹರ್ಷಿಗಳು ಶ್ರೀ ಮಹಾವಿಷ್ಣುವಿನ ವೃಕ್ಷ ಸ್ಥಳದ ಮೇಲೆ ಪಾದದಿಂದ ಒದ್ದನು. ಇದರಿಂದ ಕೋಪಗೊಂಡ ಶ್ರೀ ಮಹಾಲಕ್ಷ್ಮಿಯು ಬೇಸರಿಸಿಕೊಂಡು ವೈಕುಂಠವನ್ನು ಬಿಟ್ಟು ಹೋಗಲು ಶ್ರೀಮನ್ನಾರಾಯಣನು ಭೂಲೋಕವಾಸಿಯಾದನು. ಅವತಾರ ಸಮಯವಲ್ಲದಿದ್ದರೂ ಭೂಲೋಕದಲ್ಲಿ ಭಕ್ತಿಭಾವವನ್ನು ವೃದ್ಧಿಗೊಳಿಸುವುದಕ್ಕಾಗಿ ಪದ್ಮಾವತಿ ದೇವಿಯನ್ನು ವಿವಾಹವಾದನು. ನಾವೆಲ್ಲರೂ ಕೂಡಿ ಸ್ವಲ್ಪ ನಾಟಕವಾಡಿ ಆದಿ ದಂಪತಿಗಳನ್ನು ಹೇಗೋ ಮತ್ತೆ ವೈಕುಂಠಕ್ಕೆ ಸೇರಿಸಿದೆವು. ಶ್ರೀ ಮಹಾವಿಷ್ಣುವು ಶ್ರೀ ವೆಂಕಟೇಶ ನಾಮದಿಂದ ಕಲಿಯುಗ ಅವತಾರವೆಂದು ಪ್ರಸಿದ್ಧಿಯಾಗಿ ಅನೇಕರನ್ನು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಸುತ್ತಾ ಭೂಲೋಕ ವೈಕುಂಠವೆಂಬ ಹೆಸರನ್ನು ಸಾರ್ಥಕಗೊಳಿಸಿದನು. ಆದರೂ ಶ್ರೀ ವೆಂಕಟೇಶ ಸ್ವಾಮಿಯವರು ಎಲ್ಲರಿಗೂ ಮಾತೃಪ್ರೇಮಾಮೃತವನ್ನು ಉಣಿಸುತ್ತಿರುವುದರಿಂದ ಭಕ್ತರು ಅವರಿಗೆ ಮಾತೃ ಪಿತೃಸ್ಥಾನಗಳನ್ನು ಕಲ್ಪಿಸಿಕೊಂಡು ಗುರುವೆಂದು ಭಾವಿಸದ ಸ್ಥಿತಿಯಲ್ಲಿದ್ದಾರೆ. ಆದರೂ ನಾಮಸ್ಮರಣೆಯ ಮಾತ್ರದಿಂದಲೇ ಆ ಸ್ವಾಮಿಯವರು ಸಕಲ ಸೌಭಾಗ್ಯ ಸಂಪತ್ತುಗಳನ್ನು ತಮ್ಮ ಭಕ್ತರಿಗೆ ಕೊಡುತ್ತಿದ್ದಾರೆ. ಈ ವಿಷಯವು ಒಳ್ಳೆಯ ಅವಕಾಶವಾಗಿ ಗುರುತಿಸಲ್ಪಟ್ಟು ಭಕ್ತರ ಕೋರಿಕೆಗಳು ಹೆಚ್ಚಾಗುತ್ತಿವೆಯೇ ಹೊರತು ಭಕ್ತಿಯು ಕ್ಷೀಣಿಸುತ್ತಿದೆ. ಶರಣಾಗತಿ ಅನುಭವ, ನಿರ್ಮಲವಾದ ಭಕ್ತಿಗಳು ಕಡಿಮೆಯಾಗುತ್ತಿವೆ. ಅವುಗಳನ್ನು ಪುನರುದ್ಧರಿಸಬೇಕಾಗಿದೆ ಎಂದು ಕೋರುತ್ತಿದ್ದೇವೆ ಎಂದು ಪ್ರಾರ್ಥಿಸಲಾಗಿ ಶ್ರೀಪಾದ ಸ್ವಾಮಿಗಳು, ಹೌದು, ಭಕ್ತರಲ್ಲಿನ ಲೋಪದೋಷಗಳನ್ನು ಹೋಗಲಾಡಿಸಲು ಸರಿಯಾದ ಸಮಯದಲ್ಲಿ ಸೂಚನೆಗಳನ್ನು ಕೊಡುತ್ತೇನೆ. ಶಬರಿಮಲೆಯ ಮೇಲೆ ನೆಲೆಸಿರುವ ಶ್ರೀ ಧರ್ಮಶಾಸ್ತ್ರರವರೂ ಸಹ ಪ್ರಸ್ತುತ ಕಾಲದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದಾರೆ. ವಿಜಯವಾಟಿಕಾದಲ್ಲಿರುವ ಶ್ರೀ ಕನಕದುರ್ಗಾದೇವಿಯು ಮಹಾಶಕ್ತಿ ಸಂಪನ್ನಳಾಗಿದ್ದರೂ ದೈವಿಕವಾದ ಪೂಜಾದಿ ಸೇವೆಗಳು ಕಡಿಮೆಯಾಗಿವೆ. ಶ್ರೀಶೈಲದಲ್ಲಿ ನೆಲೆಸಿರುವ ಶ್ರೀ ಮಲ್ಲಿಕಾರ್ಜುನನ ವೈಭವವು ಮರೆಯಾಗಿ ಬಿಟ್ಟಿದೆ. ಇವೆಲ್ಲವುಗಳನ್ನು ಪುನರುದ್ಧರಿಸಲು ಮಾನವರಲ್ಲಿ ಭಕ್ತಿಯನ್ನು ಚೈತನ್ಯಗೊಳಿಸುವೆನು. ಅಲ್ಪಾವಧಿಯಲ್ಲಿ ಇವೆಲ್ಲವೂ ಪುಷ್ಟಿಯನ್ನು ಹೊಂದುವವು. ಮುಂಬರುವ ಕಾಲದಲ್ಲಿ ಮಂಡಲ ದೀಕ್ಷೆಗಳನ್ನು ಪ್ರತಿಪಾದಿಸಿ ಪ್ರಚಾರ ಮಾಡುವ ಗುರುಗಳ ಮೂಲಕ ಈ ಕಾರ್ಯವನ್ನು ಸಾಧಿಸುವೆನು. ಸಮಸ್ತ ಕ್ಷೇತ್ರಗಳು ವೈಭವದಿಂದ ಶೋಭಿಸುವವು. ನಾರದರ ಪ್ರಶ್ನೆಗೂ ಇದೇ ಉತ್ತರ. ಗುರು ಭಕ್ತರಿಗೆ ರಕ್ಷಣೆಯು ಹೇಗಿರುತ್ತದೆಂದರೆ, ಸದಾಕಾಲ ಸದ್ಗುರುಗಳ ಕೃಪೆಯು ರಕ್ಷಣಾ ಕವಚವಾಗಿರಬಲ್ಲದು. ಗುರುಭಕ್ತರ ಮನಸ್ಸು ಒಳಪಡದೇ ಇರುವವರೆಗೂ ನನ್ನ ರಕ್ಷಣೆಯಲ್ಲಿ ಲೋಪವಿರುವುದಿಲ್ಲ. ನನ್ನ ಅವತಾರ ಪರಂಪರೆಯು ಕೊನೆಯಾಗದೆ ಕಲಿಯುಗಾಂತದವರೆಗೂ
ನನ್ನ ಕರ್ತವ್ಯವು ಹೀಗೆಯೇ ನಿರ್ವಹಿಸಲ್ಪಡುತ್ತದೆ. ನೀವೆಲ್ಲರೂ ಸಹಕರಿಸಬೇಕು ಎಂದು ಆದೇಶಿಸಿದರು. ಈ ಪ್ರಣಾಳಿಕೆಯು ಹೇಗೆ ನಿರ್ಣಯಿಸಲ್ಪಟ್ಟಿದೆ ಎಂದು ಶ್ರೀ ಸ್ವಾಮಿಯವರು ವಿವರಿಸಿದಾಗ ಇದನ್ನು ಎಲ್ಲರೂ ಒಪ್ಪಿಕೊಂಡಿರುವಂತೆ ಸಂತೋಷದಿಂದ ಜಯಘೋಷವನ್ನು ಮಾಡಿದರು. ಶ್ರೀಪಾದ ಸ್ವಾಮಿಯವರು ಎಲ್ಲರಿಗೂ ತಮ್ಮ ನಿಜರೂಪ ದರ್ಶನವನ್ನು ಕೊಟ್ಟು ತಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಉಪಕ್ರಮಿಸಲು ಶಂಕರನು ಎದ್ದು ಬಂದು ಶ್ರೀಪಾದರಿಗೆ ದಂಡ ಕಮಂಡಲಗಳನ್ನು ಅರ್ಪಿಸಿ ನಮಸ್ಕರಿಸಿದನು. ಬ್ರಹ್ಮದೇವನು ಒಂದು ಜಪಮಾಲೆಯನ್ನು ಸಮರ್ಪಿಸಿ ನಮಿಸಿದನು. ಶ್ರೀಮನ್ನಾರಾಯಣನು ಅಪರಿಮಿತವಾದ ಆನಂದದಿಂದ ತಾನೇ ತುಳಸಿ ಮಾಲೆಯನ್ನು ಶ್ರೀಪಾದರ ಕೊರಳಿಗೆ ಅಲಂಕರಿಸಿ ವಂದಿಸಿದನು. ಪ್ರಮಥ ಗಣಗಳವರು ಬಂದು ಸ್ವಾಮಿಯ ಕೂದಲನ್ನು ಬಾಚಿ ಸೇರಿಸಿ ಶಿಖೆಯನ್ನು ಹೆಣೆದರು. ನಾರದರು ಆ ಶಿಖೆಗೆ ರುದ್ರಾಕ್ಷಿ ಮಾಲೆಯನ್ನು ಅಲಂಕರಿಸಿದರು. ತುಂಬುರನು ಸ್ವಾಮಿಯ ಕೈಗಳಿಗೆ ರುದ್ರಾಕ್ಷಿಯ ಕಂಕಣಗಳನ್ನು, ಕೊರಳಿಗೆ ರುದ್ರಾಕ್ಷಿಯ ಮಾಲೆಯನ್ನು ಅಲಂಕರಿಸಿ ನಮಸ್ಕರಿಸಿದನು. ಶ್ರೀಪಾದರು ಮನೆಯನ್ನು ಬಿಡುವ ಸಮಯದಲ್ಲಿಯೇ ಅವರ ತಂದೆಯಾದ ಅಪ್ಪಲರಾಜು ಶರ್ಮರವರು ಪಾದಗಳಿಗೆ ಪಾದರಕ್ಷೆಗಳನ್ನು ತೊಡಗಿಸಿದ್ದರು. ಶ್ರೀ ಆಂಜನೇಯ ಸ್ವಾಮಿಯವರು ಪ್ರಕಟವಾಗಿ ನಮಸ್ಕಾರವನ್ನು ಮಾಡಿ ಒಂದು ವ್ಯಾಘ್ರಜಿನವನ್ನು ಸಮರ್ಪಿಸುತ್ತಾ, ಸ್ವಾಮಿ, ಇದನ್ನು ತಾವು ಸ್ಪರ್ಶಿಸಿದರೆ ಸಾಕು, ತಮ್ಮ ಜೊತೆಯಲ್ಲಿಯೇ ಅದೃಶ್ಯವಾಗಿದ್ದು ತಾವೆಲ್ಲಿ ಕುಳಿತುಕೊಳ್ಳುವಿರೋ ಅಲ್ಲಿ ಪ್ರಕಟವಾಗುವುದು, ತಾವು ಎದ್ದ ಕೂಡಲೇ ಅದೃಶ್ಯವಾಗುವುದು, ದಯೆಯಿಂದ ಸ್ವೀಕರಿಸಬೇಕು ಎಂದು ಕೋರಲು ಮಂದಹಾಸವದನದಿಂದ ಶ್ರೀಪಾದರು ಅದನ್ನು ಸ್ಪರ್ಶಿಸಿದೊಡನೆಯೇ ಮಾಯವಾಯಿತು. ಅಲ್ಲಿಂದ ಶ್ರೀ ಸ್ವಾಮಿಯವರು ಗೋಕರ್ಣ ಕ್ಷೇತ್ರವನ್ನು ಸೇರಿದರು ಎಂದು ಶ್ರೀ ವಿಠ್ಠಲ್ ಬಾಬಾಜಿಯವರು ಶ್ರೀಪಾದರ ತೀರ್ಥಯಾತ್ರಾ ವಿಶೇಷಗಳನ್ನು ಅದ್ಭುತವಾಗಿ ವಿವರಿಸಿದಾಗ ಅದನ್ನು ಕೇಳಿದ ಭಕ್ತರೆಲ್ಲರೂ ನಿಜಾನಂದದಲ್ಲಿ ತೇಲಾಡಿದರು. ಶ್ರೀ ವಿಠ್ಠಲ್ ಬಾಬಾಜಿಯವರು ಶ್ರೀ ದತ್ತ ಸಂಕಲ್ಪವನ್ನು ವಿವರಿಸುತ್ತಾ ಶ್ರೀ ಕಾಲಭೈರವ ಸ್ವಾಮಿಯ ಬಗ್ಗೆ ಹೀಗೆ ಹೇಳಿದರು. ಕಾಲಭೈರವನು ಕಾಶಿಯಲ್ಲಿದ್ದಾನೆ. ಕಾಶಿಯು ಪರಮ ಪವಿತ್ರ ಪುಣ್ಯ ಕ್ಷೇತ್ರವಾಗಿ ಶೋಭಿಸುತ್ತಿದೆ. ಅಲ್ಲಿ ಮರಣವನ್ನು ಹೊಂದಿದವರಿಗೆ ಪುನರ್ಜನ್ಮವಿಲ್ಲವೆಂದು ಶಾಸ್ತ್ರಗಳು ಘೋಷಿಸುತ್ತವೆ. ಈ ಸೂತ್ರವನ್ನನುಸರಿಸಿ ಪ್ರತಿಯೊಬ್ಬರೂ ಕಾಶಿಯಲ್ಲಿ ಮರಣಿಸಬೇಕೆಂದು ಸಹಜವಾಗಿ ಕೋರಿಕೊಳ್ಳುವರು. ಆದರೆ ಕಾಲಭೈರವನ ತತ್ವವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಮಾನವರು ಮಾಡುವ ಸಕಲ ಕರ್ಮಗಳನ್ನು ಕ್ರಮಬದ್ಧವಾಗಿರುವಂತೆ ಮಾಡಿ ಕಾಲಾನುಸಾರವಾಗಿ ಅನುಭವಿಸುವ ಹಾಗೆ ಸುಖ ದುಃಖ ರೂಪದಿಂದ ಜೀವನವನ್ನು ನಿರೂಪಿಸಿ ಮಾನವರನ್ನು ಹುಟ್ಟಿಸುತ್ತಾನೆ. ಆ ಕರ್ಮಗಳನ್ನು ಹಿಂದಕ್ಕೆ ಅಥವಾ ಮುಂದಕ್ಕೆ ಹಾಕಬೇಕಾದರೆ ಆ ಅಧಿಕಾರವನ್ನು ಕಾಲಭೈರವನಿಗೆ ಕೊಡಲ್ಪಟ್ಟಿದೆ. ಕಾಲಭೈರವನೆಂದರೆ ಕಾಲಸ್ವರೂಪವೇ, ಕಾಲಕ್ಕೆ ಅಧಿಪತಿ. ಭೈರವನೆಂದರೆ ಭಯಂಕರನೆಂದು ಭಾವಿಸುತ್ತಾರೆ. ಕಾಲವನ್ನು ನಿನಿರ್ಬದ್ಧವಾಗಿ ನಡೆಸುವವನು ಎಂಬುದು ನಿಜವಾದ ಅರ್ಥ. ಮಹಾಧ್ವನಿಯನ್ನು ಉಳ್ಳವನೆಂದು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿದ್ದಾನೆಂದು ಅರ್ಥವಿದೆ. ನೀವು ಸಮಯಕ್ಕೆ ತಕ್ಕಂತೆ ಯಾವ ಕೆಲಸವನ್ನು ಮಾಡಿದರೂ ಮಾಡದಿದ್ದರೂ ಕಾಲವು ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಾ ಹೋಗುತ್ತದೆ. ಆದುದರಿಂದ ಕಾಲಗಮನವನ್ನು ನಿರಂತರವಾಗಿ ಗಮನಿಸುತ್ತಿರಬೇಕೆಂದು ಹಿರಿಯರು ಹೇಳುತ್ತಿರುತ್ತಾರೆ. ಈ ಕಾಲಭೈರವ ಸ್ವಾಮಿಯು ಕಾಶಿಯಲ್ಲಿ ಮಾತ್ರವೇ ಇದ್ದರೆ ಇಂತಹ ಜಟಿಲವಾದ ಕಾರ್ಯನಿರ್ವಹಣೆಯನ್ನು ಹೇಗೆ ಮಾಡಬಲ್ಲನು? ಆದುದರಿಂದ ಕಾಲರೂಪದಿಂದ ಜಗತ್ತೆಲ್ಲವೂ ತುಂಬಿದ್ದಾನೆ. ನಿಮ್ಮ ಹೃದಯವೆಂಬ ಗಡಿಯಾರವನ್ನು ತಾನೇ ನಡೆಸುತ್ತಿದ್ದಾನೆ. ಅದನ್ನು ಆಧರಿಸಿಯೇ ಭೌತಿಕವಾದ ಗಡಿಯಾರಗಳು ತಯಾರಿಸಲ್ಪಟ್ಟಿವೆ. ಈ ವಿಧವಾಗಿ ನಿಮ್ಮ ಒಳಗೂ ಹೊರಗೂ ತುಂಬಿರುವ ಕಾಲಸ್ವರೂಪನನ್ನು ನಿರಂತರವಾಗಿ ಸ್ಮರಿಸುವುದರಿಂದ ಕಾರ್ಯನಿರ್ವಹಣಾ ಸಾಮರ್ಥ್ಯವನ್ನು ಹೊಂದಬಹುದು. ಆ ಸ್ವಾಮಿಯನ್ನು ಸೇವಿಸುವವರಿಗೆ ಬಲ, ಶೌರ್ಯ, ಧೈರ್ಯ, ಸಾಹಸ,
ದಕ್ಷತೆಗಳು ಸಂಪ್ರಾಪ್ತಿಸುವುವು. ನಿದ್ರೆಯಿಂದ ಎಚ್ಚರಿಸುವುದು ಕಾಲವೇ ಎಂದು ತಿಳಿದುಕೊಂಡರೆ ಜ್ಞಾನವನ್ನು ಅರಿಯಲೂ ಸಹ ಕಾಲಭೈರವನ ಸಹಾಯವು ಅವಶ್ಯಕವೆಂದು ನಮಗೆ ತಿಳಿಯುತ್ತದೆ. ನಿದ್ರಿಸುತ್ತಿರುವ ವ್ಯಕ್ತಿಯು ತಪ್ಪದೇ ಏಳುವನೆಂದು ಭಾವಿಸುತ್ತಾರೆ. ಆದರೆ ಹಾಗೆ ಏಳದೇ ಹೋದರೆ ಆತನು ಕಾಲವಾದನೆಂದು ತಿಳಿಯುತ್ತಾರೆ. ಕಾಲಕ್ಕೆ ಧರ್ಮಕ್ಕೆ ಅವಿನಾಭಾವ ಸಂಬಂಧವಿದೆ. ಆದುದರಿಂದ ನಿಮ್ಮ ಧರ್ಮಾಚರಣೆಗೆ ಕಾಲವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಕಾಲವು ಧರ್ಮವು ನಿಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುತ್ತದೆ. ನಂತರ ಜೀವನಿಗೆ ಸನ್ಮಾರ್ಗದಲ್ಲಿಯೇ ಮುಂದಿನ ಜನ್ಮವೂ ಲಭಿಸುತ್ತದೆ. ಇದರಿಂದ ಕಾಲಭೈರವನ ಮಹತ್ತತ್ವವನ್ನು ತಿಳಿಯುವವರಿಲ್ಲ. ಹೀಗೆ ಭಾವಿಸುತ್ತಾ ಕಾಲವನ್ನನುಸರಿಸುವುದು ಎಲ್ಲರ ಕರ್ತವ್ಯವಾಗಿದೆ. ಏಕೆಂದರೆ ಕಾಲಭೈರವನೇ ದತ್ತಸ್ವಾಮಿಯ ಸನ್ನಿಧಿಗೆ ಸೇರಿಸುವವನು ಮತ್ತು ಮುಕ್ತಿ ಮಾರ್ಗವನ್ನು ತೋರಿಸುವವನು. ಆತನು ಒಂದು ಕೈಯಲ್ಲಿ ನವಿಲುಗರಿಗಳನ್ನು, ಇನ್ನೊಂದು ಕೈಯಲ್ಲಿ ಅಗ್ನಿಪಾತ್ರೆಯನ್ನೂ ಧರಿಸಿದ್ದಾನೆ. ಪಾಶ, ಅಂಕುಶ, ಡಮರುಗಳನ್ನೂ ಧರಿಸಿದ್ದಾನೆ. ಅವೆಲ್ಲವನ್ನು ಭಕ್ತರ ಕರ್ಮಗಳನ್ನನುಸರಿಸಿ ಶುದ್ಧಿಗೊಳಿಸಿ ಜೀವಿಗಳಿಗೆ ಶ್ರೇಯಸ್ಸನ್ನು ಉಂಟುಮಾಡುವುದಕ್ಕಾಗಿಯೇ ಉಪಯೋಗಿಸುತ್ತಾನೆ. ಆಸೆಗಳನ್ನು ತನ್ನ ಅಂಕುಶದಿಂದ ದೂರ ಮಾಡುವನು. ಡಮರು ಶಬ್ದದಿಂದ ಪಾಪಮಯವಾದ ಚರ್ಚೆಗಳನ್ನು ಆಶ್ರಿತರ ಕಿವಿಗೆ ಬೀಳದಂತೆ ರಕ್ಷಿಸುವನು. ತನಗೆ ಆಶ್ರಿತರಾದವರ ಕರ್ಮಗಳನ್ನು ನವಿಲಿನ ಗರಿಗಳೆಂಬ ಪೊರಕೆಯಿಂದ ಸ್ವಚ್ಛಗೊಳಿಸುವನು. ಹಠಮಾರಿತನದಿಂದ ತನ್ನ ಆಚಾರವೇ ಸರಿಯಾದುದೆಂದು ವಿದ್ಯಾಹಂಕಾರ, ಪಾಂಡಿತ್ಯಾಹಂಕಾರ, ಕುಲಾಹಂಕಾರ, ವಯೋ ಅಹಂಕಾರಗಳಿಂದ ಬೀಗುವವರಿಗೆ ತನ್ನ ಕೈಯಲ್ಲಿರುವ ಅಗ್ನಿ ಪಾತ್ರೆಯಿಂದ ವಿದ್ಯುತ್ ಚಿಕಿತ್ಸೆಯನ್ನು ಮಾಡಿ ಅವರ ದೋಷಗಳನ್ನು ಹೋಗಲಾಡಿಸಿ ಸರಿಯಾದ ಮಾರ್ಗದಲ್ಲಿಡುವೆನೆಂದು ಕಾಲಭೈರವೋಪನಿಷತ್ತಿನಲ್ಲಿ ಹೇಳಲ್ಪಟ್ಟಿದೆ ಎಂದು ಸವಿವರವಾಗಿ ತಿಳಿಸಿ, ಪಂಢರೀಪುರದಲ್ಲಿಯೂ ಕ್ಷೇತ್ರಪಾಲಕನು ಕಾಲಭೈರವನೇ, ಕಾಶಿಯಲ್ಲಿರುವಂತೆ ಶ್ರೀವಲ್ಲಭಾಪುರದಲ್ಲಿಯೂ ಕಾಲಭೈರವನೇ ಕ್ಷೇತ್ರಪಾಲಕನಾಗಿದ್ದಾನೆ. ನಮ್ಮ ಶರೀರವೆಂಬ ಕ್ಷೇತ್ರಕ್ಕೂ ಕ್ಷೇತ್ರಪಾಲಕನು ಕಾಲಭೈರವನೇ ಅಲ್ಲವೇ? ಹೀಗೆ ಆತನ ತತ್ವವನ್ನು ತಿಳಿದುಕೊಂಡು ಆತನು ನೆಲೆಸಿರುವ ಕ್ಷೇತ್ರವು ಅಂದರೆ ಶರೀರವು ಕಾಶಿಯೆಂದು ಭಾವಿಸಿ ಎಷ್ಟೋ ಮಂದಿ ಮುಕ್ತಿಯನ್ನು ಪಡೆದಿದ್ದಾರೆ. ವಿಷಯಗಳನ್ನು ತಿಳಿಯಬೇಕು, ನಂತರ ಅವುಗಳನ್ನು ಮನನ ಮಾಡಬೇಕು. ಮಾಡಿರಿ ಎಂದು ಎಲ್ಲರನ್ನೂ ಆಶೀರ್ವದಿಸಿದರು. ನಿಜವೇ, ಕಾಲವನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಂಡರೆ ಧನ್ಯರಾಗುತ್ತೇವೆ, ಇಲ್ಲದಿದ್ದರೆ ಸೋಮಾರಿಗಳಾಗುತ್ತೇವೆ. ವಿಚಿತ್ರವೇನೆಂದರೆ ನಮ್ಮೆದುರಿಗಿರುವವರ ಸೋಮಾರಿತನವು ನಮಗೆ ತಿಳಿಯುತ್ತದೆ, ಆದರೆ ನಮ್ಮದು ನಮಗೆ ತಿಳಿಯುವುದಿಲ್ಲ. ಇದೇ ಮಹಾಮಾಯೆ. ಆ ಮಾಯೆಯಿಂದ ತಪ್ಪಿಸಿಕೊಳ್ಳಲು ಇರುವುದೊಂದೇ ಮಾರ್ಗ, ಅದೇ ನಾಮಸ್ಮರಣೆ. ಶ್ರೀಪಾದ ಶರಣಂ ಶ್ರೀಪಾದ ಶರಣಂ ಶ್ರೀಪಾದ ಶರಣಂ ಭಜೆ. ಇಲ್ಲಿಗೆ 7ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ.